ನಾನು ರವಿ ಕುಸ್ಬಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ನಮ್ಮ ಬೆಳ್ಳಿ ಹಬ್ಬದ ಅಂದ್ರೆ 25ನೇ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಅಮೃತ ಚಂದ್ರಶೇಖರ್ ಎನ್ನುವ ಭಾವಗೀತೆಯನ್ನ ಹಾಡ್ತಾ ಇದ್ದಾರೆ. ಅವರು ತುಂಬಾ ಅತ್ಯುತ್ತಮವಾದ ಹಾಡುಗಾರ್ತಿ. ಇವತ್ತು ನಾವು ವೇದಿಕೆ ಬಂದಿದ್ದಾರೆ, ಅದು ನಮಗೆ ಸಂತಸದ ವಿಷಯ. ಸುಮಾರು 2024 ಜನವರಿನಲ್ಲಿ ರವೀಂದ್ರ ಸರ್ ನನಗೆ ಈ ಐಡಿಯಾ ಕೊಟ್ಟರು. ನಾವು ತಿಂಗಳ ಬೆಳಕನ್ನ ವೇದಿಕೆ ಮೇಲೆ ಮಾಡ್ತಾ ಇದ್ದೀವಿ, LHO ಮಾಡ್ತಾ ಇದ್ವಿ ಈ ಕಾರ್ಯಕ್ರಮನ. ನಮ್ಮ ಇವರು ಚಂದ್ರಶೇಖರ್ ಸರ್ ಶುರು ಮಾಡಿದ್ದು, ನಾನು ಮುಂಬೈದಲ್ಲಿದ್ದಾಗ ಅದನ್ನ ನಾವು ನಡ್ಸ್ಕೊಂಡು ಬಂದ್ವಿ. ಅದನ್ನ ನಾವು ಇಲ್ಲಿ ಯಾಕೆ ಆನ್ಲೈನ್ ಅಲ್ಲಿ ಮಾಡಬಾರ್ದು? ಯಾಕೆಂತಂದ್ರೆ ಜನ ಮನೆಯಲ್ಲೇ ಕೂತ್ಕೊಂಡು ಇದನ್ನ ಭಾಗವಹಿಸ್ತಾರೆ. ಪ್ರತಿಯೊಂದು ತಿಂಗಳು ಒಂದೊಂದು ವಿಷಯದ ಬಗ್ಗೆ ಮಾತಾಡೋಣ, ಶುರು ಮಾಡಿ ಅಂತ ಹೇಳಿದ್ರು. ಸೊ 27 ನನಗೆ ನೆನಪಿರೋ ಪ್ರಕಾರ 27 ಜನವರಿನಲ್ಲಿ ಶೈಲಜಾ ಮೇಡಮ್ ಅವರಿಗೆ ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಕೂಡ ಬಂದಿದೆ ಈ ತಿಂಗಳು. ಅವ್ರಿಗೆ ಅವರ ಒಂದು ವೈಜ್ಞಾನಿಕ ಆಧಾರಿತ ಒಂದು ವಿಷಯದ ಬಗ್ಗೆ ನಾವು ಶುರು ಮಾಡಿದ್ವು. ಅವತ್ತಿಂದ ಶುರುವಾದ ಈ ಒಂದು ನಮ್ಮ ತಿಂಗಳ ಬೆಳಕು ಕಾರ್ಯಕ್ರಮ ಇವತ್ತು 25ನೇ ಒಂದು ಹಂತಕ್ಕೆ ಮುಟ್ಟಿದೆ. ಇದೆಲ್ಲ ನಿಮ್ಮ ಮತ್ತು ನಿಮ್ಮ ಎಲ್ಲ ಒಂದು ಸಹಕಾರ, ಸಹಯೋಗ ಮತ್ತು ನಾವು ಕರೆದಾಗ ಬರುವಂತಹ ಒಂದು ನಿಮ್ಮ ಒಂದು ಉಪಸ್ಥಿತಿ ನಮಗೆ ಹೆಮ್ಮೆ ಕೊಟ್ಟು ಇದನ್ನ ನಡೆಸ್ಕೊಂಡು ಬಂದಿದೆ. ಸೊ ಈಗ 25ನೇ ಕಾರ್ಯಕ್ರಮ ಭಾವಗೀತೆಗಳ ಕಾರ್ಯಕ್ರಮ. ಈ ಒಂದು ನಾವು ಇಷ್ಟು ದೂರ ನಡೆದು ಬರಕ್ಕೆ ಬಹಳ ಜನ ಹೆಲ್ಪ್ ಮಾಡಿದ್ದಾರೆ. ಈಗ ಮಾಲತಿ ಮೇಡಮ್ ಹೇಳಿದಾಗೆ ಕೆಲವೊಬ್ರು ಯಾರೋ ಗಾಯಕರು ಒಳ್ಳೆ ಚೆನ್ನಾಗಿ ಹಾಡ್ತಾರೆ ಅಥವಾ ಯಾರೋ ಚೆನ್ನಾಗಿ ಮಾತಾಡ್ತಾರೆ ಅಂದಾಗ ಅವ್ರನ್ನ ನಮ್ಮ ವೇದಿಕೆ ಕರೆಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಕೆಲವೊಂದ್ಸರಿ ಸಿಗುತ್ತೆ, ಕೆಲವೊಂದ್ಸರಿ ಸಿಗಲ್ಲ. ಆದ್ರೂ ಕೂಡ ಬಂದು ವೇದಿಕೆ ಎಲ್ಲ ಸದಸ್ಯರಿಗೆ ಅನೇಕ ರೀತಿಯ ಒಂದು ವಿವಿಧವಾದ ಭೋಜನಗಳನ್ನ, ಅಂದ್ರೆ ಭೋಜನ ಅಂದ್ರೆ ನಮ್ಮ ವೈಚಾರಿಕ ಭೋಜನವನ್ನ ನೀಡಿದ್ದಾರೆ. ಈ 25 ವಾರ ನಾವು ನಡೆದು ಬಂದ ಒಂದು ದಾರಿಯ ಬಗ್ಗೆ ಆರಂಭ ಮಾಡಿದಂತ ನಮ್ಮ ರವೀಂದ್ರ ಸರ್ ಒಂದಿಷ್ಟು ಮಾತಾಡ್ಬೇಕು ಅಂತ ನಾನು ಪ್ರಸ್ತಾವನೆ ಮಾಡ್ಕೋಬೇಕು ಅಂತ ಕೇಳ್ತೀನಿ. ರವೀಂದ್ರ ಸರ್. ಧನ್ಯವಾದಗಳು ರವಿ. ಇದು ಒಂದು ಕಾಕತಾಳೀಯ. ಜೂನ್ ತಿಂಗಳಲ್ಲಿ ಸಾಹಿತ್ಯ ದಾಸೋಹ 250ನೆಯ ಮೈಲಿಗಲ್ಲನ್ನ ತಲುಪುತ್ತೆ. 250 ತಿಂಗಳ ಬೆಳಕು. ಈ ತಿಂಗಳಲ್ಲಿ 25ನೆಯ ತಿಂಗಳ ಬೆಳಕು ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ನಾನು ಸಮನ್ವಯ ಸಮಿತಿಯ ವೇದಿಕೆಯ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 25 ಬೆಳ್ಳಿ ಹಬ್ಬವನ್ನು ಕೂಡ ಒಂದು ಮೈಲಿಗಲ್ಲೇ ಸತತವಾಗಿ ನಡ್ಕೊಂಡ್ಬಂದಿದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಬೆಂಬಲ ಬಹಳ ಮುಖ್ಯ ಆಗಿದೆ. ತುಂಬಾ ಚೆನ್ನಾಗೆಲ್ಲ ಭಾಗವಹಿಸಿದ್ದೀರಾ. ಅದಕ್ಕಾಗಿ ನಾನು ನಮ್ಮ ವೇದಿಕೆಯ ಪ್ರತಿಯೊಬ್ಬ ಸದಸ್ಯರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ವಿಶೇಷವಾದ ಅಭಿನಂದನೆಗಳು ಕೆಲವರಿಗೆ ಸಲ್ಲಬೇಕು. ಅದರಲ್ಲಿ ಮುಖ್ಯವಾಗಿ ರವಿ ಕುಸ್ಬಿ ಮತ್ತು ಅವರ ತಂಡದವರಿಗೆ, ಶ್ರೀರಂಗರಾಜನ್ ಮತ್ತೆ ರೇಣುಕಾ ದೇಸಾಯಿ ಅವರು ಆ ತಂಡದಲ್ಲಿದ್ದಾರೆ. ಅಂತರಂಗ ತಂಡ ಅಂತ ಅವರು ಕರ್ಕೊಂಡಿದ್ದಾರೆ, ಆ ತಂಡದಲ್ಲಿದ್ದಾರೆ ಇದನ್ನ ನಿರ್ವಹಣೆ ಮಾಡೋದು. ಆದ್ರೆ ಹೆಚ್ಚಿನ ಜವಾಬ್ದಾರಿ ರವಿ ಕುಸ್ಬಿ ಅವರೇ ಇದನ್ನ ವಹಿಸ್ಕೊಂಡು ನಡೀತಾ ಇದ್ದಾರೆ. ಇದು 25ನೆಯ ತಿಂಗಳ ಬೆಳಕಿನ ಹಬ್ಬ ಅಂತ ಹೇಳಿ ರವಿ ಕರೆದ್ರು. ರವಿ ಅಂತಂದ್ರೆ ಸೂರ್ಯ, ಅದು ಒಂದು ಬೆಳಕು. ತಿಂಗಳು ಅಂದ್ರೆ ಅದು ಚಂದ್ರನ ಬೆಳಕು. ಇದು ಬೆಳಕು ಬೆಳಕಿನ ಸಂಗಮ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ರವಿ ಕುಸ್ಬಿಗೆ ತಿಂಗಳ ಬೆಳಕು ಹೊಸದೇನಲ್ಲ. ಸುಮಾರು 20 ವರ್ಷಗಳ ಕಾಲ ಅವರು ನಮ್ಮ ಬೆಂಗಳೂರು ಭಾರತೀಯ ಸ್ಟೇಟ್ ಬ್ಯಾಂಕಿನ ಸ್ಥಳೀಯ ಪ್ರಧಾನ ಕಚೇರಿಯ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಈ ತಿಂಗಳ ಬೆಳಕು ಕಾರ್ಯಕ್ರಮವನ್ನ ಮೂಲತಃ ಅವರು ಆರಂಭ ಮಾಡ್ಲಿಲ್ಲ, PV ಚಂದ್ರಶೇಖರ್ ಅವರು ಮಾಡಿದ್ರು ಅಂತ ಹೇಳಿದ್ರು. ಅದು ನಿಜ. ಆದ್ರೆ ಆರಂಭ ಆದ್ಮೇಲೆ ಅದರ ಧ್ವಜವನ್ನ ಸತತವಾಗಿ 20 ವರ್ಷಗಳ ಕಾಲ ಅದನ್ನ ಧ್ವಜವನ್ನ ಹಿಡಿದುಕೊಂಡು ಮುನ್ನಡೆದವರು ರವಿ ಕುಸ್ಬಿ ಅವರು. ಪ್ರತಿ ತಿಂಗಳು ವೇದಿಕೆಯಲ್ಲಿ ಈ ತಿಂಗಳ ಬೆಳಕು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಮಹಾ ಘಟಾನುಘಟಿಗಳನ್ನ ಆ ವೇದಿಕೆಗೆ ಕರೆಸ್ತಾ ಇದ್ರು. ಬಹಳಷ್ಟು ಜನ ಸೇರ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ರವಿ ಕುಸ್ಬಿ ಅವರ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇತ್ತು. ತದನಂತರವೂ ಕೂಡ ಅವರು ನಿವೃತ್ತಿ ಆದ್ಮೇಲೂ ಕೂಡ ಕೆಲವು ದಿವಸಗಳ ಕಾಲ ಈ ತಿಂಗಳ ಬೆಳಕು ಕಾರ್ಯಕ್ರಮವನ್ನ ಸ್ಥಳೀಯ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಸ್ಥಳೀಯ ಪ್ರಧಾನ ಕಚೇರಿಯ ಕನ್ನಡ ಸಂಘದ ವೇದಿಕೆಯಲ್ಲಿ ನಡೆಸಿದ್ದುಂಟು. ಯಾವುದೇ ಒಂದು ಸಂಘಟನೆ ಬೆಳಿಬೇಕಾದ್ರೆ ಕಾರ್ಯಕರ್ತರು ಮುಖ್ಯ. ಆದ್ರೆ ಆ ಕಾರ್ಯಕರ್ತರಿಗೆ ಒಂದು ರೀತಿ ಸ್ಫೂರ್ತಿಯನ್ನ ಕೊಡ್ತಕ್ಕಂಥದ್ದು, ಒಂದು ಗುರಿಯನ್ನ ಕೊಡ್ತಕ್ಕಂಥದ್ದು, ಆ ದಾರಿಗೆ ಒಂದು ದಿಕ್ಕಿನೆಡೆಗೆ ಎಲ್ಲರನ್ನು ಕೊಂಡೊಯ್ಯುವಂತ ಜವಾಬ್ದಾರಿ, ಅದರ ಮುಂದಾಳತ್ವವನ್ನು ಯಾರು ವಹಿಸಿರ್ತಾರೋ ಅವರ ಮೇಲೆ ಇರುತ್ತೆ. ಈ ಜವಾಬ್ದಾರಿ ಅವ್ರಿಗೆ ಹೆಚ್ಚು. ಆ ಯಶಸ್ವಿಯಾಗಿ ಆ ಜವಾಬ್ದಾರಿಯನ್ನ ರವಿ ಸ್ಥಳೀಯ ಪ್ರಧಾನ ಕಚೇರಿಯಲ್ಲಿ ನಡೆಸಿದ್ರು. 20 ವರ್ಷಗಳ ಕಾಲ ಕನ್ನಡ ಸಂಘ ಬಹಳ ಜೀವಂತವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇತ್ತು. ಇವಾಗಲೂ ಕೆಲಸ ಮಾಡ್ತಾ ಇದೆ. ಅವರ ಹಿನ್ನೆಲೆಯಲ್ಲಿ ರವಿ ಕುಸ್ಬಿ ಇದ್ದಾರೆ. ಈ ತಿಂಗಳ ಬೆಳಕು ಇಷ್ಟೊಂದು ಕಾರ್ಯಕ್ರಮ ಮಾಡ್ತಿದ್ದಾಗ ನನಗೆ ಅನಿಸ್ತಾ ಇತ್ತು, ನಾವು ನಮ್ಮ ವೇದಿಕೆಯಲ್ಲಿ ಸಾಹಿತ್ಯ ದಾಸೋಹದ ಜೊತೆಗೆ ಬೇರೆ ಕೆಲವು ಕಾರ್ಯಕ್ರಮಗಳನ್ನ ಆವಾಗಿವಾಗ ಮಾಡಿದ್ದುಂಟು. ಅದು ವಿಶೇಷವಾಗಿ ಕೊರೋನಾ ಬಂದ ಮೇಲೆ ಕೆಲವು ಕಾರ್ಯಕ್ರಮಗಳನ್ನ ಮಾಡಿದೀವಿ.
ಅದ್ರ ಕೆಲವು ಲೆಕ್ಕ ಇದೆ, ಕೆಲವು ಲೆಕ್ಕ ಇಲ್ಲ. ಆದ್ರೆ ಸತತವಾಗಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು. ಸಾಹಿತ್ಯದ ಪ್ರತಿ ದಿವಸ ನಮ್ಮ ಸಮನ್ವಯ ಸಮಿತಿಯ ವೇದಿಕೆನೇ ಒಂದು ಸಾಹಿತ್ಯ ಕಮ್ಮಟ, ಅದು ನಡೀತಾ ಇರುತ್ತೆ. ಅದರ ಜೊತೆಗೆ ಸಾಹಿತ್ಯ ದಾಸೋಹ 6 ನಿಮಿಷದಲ್ಲಿ ಮಾತ್ರ ಒಂದು ಲೇಖನ ಬರಿಬೇಕು, ಅವಕಾಶ ಕಡಿಮೆ. ಆದ್ರೆ ಬೇರೆ ಬೇರೆ ಮುಖಗಳನ್ನ ನಾವು ನಮ್ಮ ಸದಸ್ಯರಿಗೆ ತೋರಿಸ್ಬೇಕು. ಸಾಹಿತ್ಯ ಮಾತ್ರ ಅಲ್ಲ, ಇತರನ್ನು ನಾವು ಪರಿಚಯ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಈ ತಿಂಗಳ ಬೆಳಕಿನ ಮೂಲ ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನ ಪೂರ್ಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರವಿ ಕುಸುಬಿ ಅವ್ರನ್ನೇ ನಾವು ಕೇಳ್ಕೊಂಡಾಗ, ಯಾಕಂದ್ರೆ ತಿಂಗಳ ಬೆಳಕು ಅನ್ನೋದು ಅವ್ರ ಮನಸ್ಸಿಗೆ ಆಪ್ತವಾದಂತ ಒಂದು ಮಾತು. ನೀವು ಈ ನಮ್ಮ ವೇದಿಕೆಯಲ್ಲೇ ಇದನ್ನ ಮಾಡಿ ಅಂತ ಅವತ್ತೇ ಬಹಳ ಖುಷಿಯಾಗಿ ಒಪ್ಕೊಂಡ್ರು. ಇವತ್ತು ನಾನು 25ನೇದಿದು ಅಮೃತ ಚಂದ್ರಶೇಖರ್ ಅವರ ಭಾವಗೀತೆಗಳ ಈ ಸುಂದರ ಕಾರ್ಯಕ್ರಮ. ಅದಕ್ಕಾಗಿ ನಾನು ರವಿ ಕುಸುಬಿ ಅವ್ರನ್ನ ಮತ್ತೆ ಅಮೃತ ಚಂದ್ರಶೇಖರ್ ಅವ್ರನ್ನ ಇಬ್ಬರನ್ನೂ ಅಭಿನಂದಿಸ್ತೀನಿ. ಸ್ವಲ್ಪ ಹಿನ್ನೋಟ ಬೀರಿದಾಗ ನನಗೆ ಆಶ್ಚರ್ಯ ಆಯ್ತು. ಇದರಲ್ಲಿ 25 ಕಾರ್ಯಕ್ರಮದಲ್ಲಿ ನಾವು ವಿಜ್ಞಾನದ ಬಗ್ಗೆನೇ 5 ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇ ಕಾರ್ಯಕ್ರಮನೇ ಖಗೋಳ ವಿಜ್ಞಾನ, BS ಶೈಲಜಾ ಅವರಿಗೆ ಪ್ರಶಸ್ತಿ ಬಂತು. ಡಾಕ್ಟರ್ BS ಶೈಲಜಾ ಅವರಿಗೆ ಪ್ರಶಸ್ತಿ ಬಂತು. ಕ್ಯಾನ್ಸರ್ ಬಗ್ಗೆ, ಅರಿವಿನ ಬಗ್ಗೆ ಮಾತಾಡಿದರೆ ಡಾಕ್ಟರ್ ಗಾಯತ್ರಿ ಮೂರ್ತಿ ಅವರು ನಮ್ಮ ವೇದಿಕೆನವರೇನೆ. ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಡಾಕ್ಟರ್ ಚಿಪ್ಪಲ್ಕಟ್ಟಿ ಅವರು ಮಾತಾಡಿದ್ರು. ChatGPT ಅವರ ಬಗ್ಗೆ ನರಸಿಂಹಮೂರ್ತಿ ಅವರು ಮಾತಾಡಿದ್ರು. ಸೈಬರ್ ಕ್ರೈಮ್ ಬಗ್ಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಮಾತಾಡಿದ್ರು. ಈಗ ಎಷ್ಟು ವೈವಿಧ್ಯ ಇದೆ ನೋಡಿ. ಇದು ವಿಜ್ಞಾನದ್ದೇ ನಾವು 5 ಕಾರ್ಯಕ್ರಮ ಮಾಡಿದೀವಿ. ಸಾಹಿತ್ಯದಲ್ಲಿ ಕೆಲವು ಕಾರ್ಯಕ್ರಮಗಳು ಅಂದ್ರೆ ಯಶವಂತ ಚಿತ್ತಾಲ ಅವ್ರ ಬಗ್ಗೆ, ಅಂಬಾಬಾಯಿ ಅವ್ರ ಬಗ್ಗೆ, ಬುದ್ಧಚರಣ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ಬುದ್ಧಚರಣದ ಬಗ್ಗೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಮಾತಾಡಿದ್ರು. ನಮ್ಗೆ ತುಂಬಾ ಸಂತೋಷ ಆಗೋದು ಅಂದ್ರೆ ಅವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ಡಾಕ್ಟರ್ HSV ಅವರು ಭಾಗವಹಿಸಿದ್ರು. ಹಿಂದೆ 2 ಸತಿ ಭಾಗವಹಿಸಿದ್ರು, ಇದರಲ್ಲೂ ಕೂಡ ಭಾಗವಹಿಸಿದ್ರು. ಹಾಗೆ ತದನಂತರ ಬೂಕರ್ ಪ್ರಶಸ್ತಿ ಬಂತು ಕನ್ನಡಕ್ಕೆ ಅನ್ನೋ ಹೆಮ್ಮೆಯ ಸಂತೋಷದ ವಿಷಯದಲ್ಲಿ ನಾವು ಭಾನು ಮುಸ್ತಾಕ್ ಅವರ ಶ್ರವಣಕುಮಾರಿ ಅವರು ಮಾತಾಡಿದ್ರು. BS ಚಂದ್ರಶೇಖರ್ ಅವರ ಪುಸ್ತಕಗಳ ಬಗ್ಗೆ ಹೂವಾಶ್ರೀ ಮಾತಾಡಿದ್ರು. SL ಭೈರಪ್ಪನವರ ಸಾಹಿತ್ಯದ ಬಗ್ಗೆ BS ಚಂದ್ರಶೇಖರ್ ಮಾತಾಡಿದ್ರು. ಹಾಗೆ ಶತಾವಧಾನಿ ಗಣೇಶ್ ಅವರ ಬಗ್ಗೆ ಅವರ ಶಿಷ್ಯರಾದಂಥ ನೀಲಕಂಠ ಕುಲಕರ್ಣಿ ಕಳೆದ ತಿಂಗಳ ಬೆಳಕಿನಲ್ಲಿ ಮಾತಾಡಿದ್ರು. ಇಷ್ಟೊಂದು ವೈವಿಧ್ಯ ಸಾಹಿತ್ಯದ ಬಗ್ಗೆ ಬೇರೆ ಬೇರೆ ಕಡೆ ನಮ್ಮ ಚಾಚಿಕೊಂಡು ಹೇಗೆ ಹಬ್ಬಿದೆ ಅಂತೇಳಿ. ಹಾಗೆ ನೋಡಿದ್ರೆ ವೇದಿಕೆಯ ಚಟುವಟಿಕೆಗಳ ಬಗ್ಗೆನೂ ಕೂಡ ತಿಂಗಳ ಬೆಳಕಿನಲ್ಲಿ ಮಾತುಕತೆಗಳಾಗಿದೆ. ಶ್ರಾವಣದ ಕಥೆಗಳನ್ನ ಮಾಡಿದಾಗ 2 ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ದೇವೆ. ಒಂದು ಕಾರ್ಯಕ್ರಮ GV ನಿರ್ಮಲಾ ಅವರು ನಡೆಸ್ಕೊಟ್ಟಿದ್ದಾರೆ. ಇನ್ನೊಂದು ಕಾರ್ಯಕ್ರಮವನ್ನ ಮಹಾಬಲ ಮತ್ತೆ ಗಿರಿಜಾರಾಜ್ ಅವರು ನಡೆಸ್ಕೊಟ್ಟಿದ್ದಾರೆ. ಮಹಿಳಾ ದಿನಕ್ಕಾಗಿ ವಿಶೇಷ ಕಾರ್ಯಕ್ರಮನ ಕೂಡ ಈ ವೇದಿಕೆಯಲ್ಲಿ ಆಯ್ತು. 6 ಜನ ನಮ್ಮ ಮಹಿಳಾ ಸದಸ್ಯರು, 8 ಜನ ಇರಬಹುದು ಅಂತ ಕಾಣಿಸುತ್ತೆ, ಮಹಿಳಾ ಸದಸ್ಯರು ವಿವಿಧ ಮಾತುಗಳನ್ನ ಕಳೆದ ವರ್ಷ, ಈ ವರ್ಷ ಅಲ್ಲ, ಕಳೆದ ವರ್ಷ ವಿವಿಧ ಮಾತುಗಳನ್ನ ಆಡಿದ್ರು. ಹಾಗೇನೆ ಮಕ್ಕಳ ಕಥೆಗಳ ಬಗ್ಗೆ ಅಭಿಮಾನ ಮತ್ತೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಕಾವ್ಯ ಕಾವೇರಿ ಅಂತ ಹೇಳಿ ನಾವು ಈ ಕವನ HSK ಅವರ ಕವನಗಳನ್ನ ಓದಿದ್ದನ್ನ ಮತ್ತೆ ಮರು ಓದಿಗೆ ಒಳಪಡಿಸಿ 3 ದಿವಸಗಳ ಸತತ ಕಾರ್ಯಕ್ರಮ, ಅದು ತಿಂಗಳ ಬೆಳಕು ವೇದಿಕೆಯಲ್ಲೇ ಆಗಿದೆ. ಇದು ನಮ್ಮ ಆತ್ಮ ಮಂಥನ, ನಮ್ಮ ಕಾರ್ಯಕ್ರಮಗಳನ್ನ ನಾವು ಏನ್ ಮಾಡಿದ್ವಿ. ಈ ಉದಾಹರಣೆಗೆ ಈ ಸಸ ಕಸ ಕಾವ್ಯ ಕಾವೇರಿ ಏನಿದೆ 5 ವರ್ಷಗಳ ಹಿಂದೆ ಆಗಿದ್ದ ಕಾರ್ಯಕ್ರಮ. ಗುರುಪ್ರಸಾದ್ ಅವರು ಅದನ್ನ ರಕ್ಷಣೆ ಮಾಡಿಟ್ಟಿದ್ರು, ನಾವು ಪುನಃ ಪ್ರಸಾರ ಮಾಡ್ದಂಗಾಯ್ತು. ಜೊತೆಗೆ ಯಕ್ಷಗಾನ ಕಲೆ ಬಗ್ಗೆ, ಯೋಗದ ಬಗ್ಗೆ, ಹೊಯ್ಸಳ ಶಿಲ್ಪಕಲೆಗಳ ಬಗ್ಗೆ, ಸಂಪ್ರದಾಯದ ಹಾಡುಗಳ ಬಗ್ಗೆ, ಕನ್ನಡದ ಅರಿವಿನ ಬಗ್ಗೆ ವಿವಿಧ ಪಂಡಿತರು ಮಾತಾಡಿದ್ರು. ಇದರಲ್ಲಿ ಸುಮಾರು ಜನ ನಮ್ಮವರೇ. ಸಿನಿಮಾ ಬಗ್ಗೆ ಉದಾಹರಣೆಗಳಾದ್ರೆ ಸಿನಿಮಾ ಬಗ್ಗೆ BR ರವೀಂದ್ರನಾಥ್ ಅವರು ಮಾತಾಡಿದ್ರು. ಸಂಪ್ರದಾಯದ ಹಾಡುಗಳ ಬಗ್ಗೆ KRS ಮೂರ್ತಿ ಮಾತಾಡಿದ್ರು. ಮತ್ತೆ ಒಂದು ಅಂತಾರಾಷ್ಟ್ರೀಯ ಘಟನೆ ವಿಶ್ವಕರ ಸಮರ, ಇದರ ಬಗ್ಗೆ ನಮ್ಮವರೇ ಆದಂತಹ TK ರಂಗನಾಥ್ ಬಹಳ ಪಾಂಡಿತ್ಯಪೂರ್ಣವಾಗಿ ಮಾತಾಡಿದ್ರು. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳು ಈ ವೇದಿಕೆಯಲ್ಲಿ ಅನಾವರಣ ಆಗಿದೆ. ಮೂರ್ತಿಯವರಿರ್ಬೋದು, ರವೀಂದ್ರನಾಥ್ ಇರ್ಬೋದು, ಮಹಾಬಲ, ಗಿರಿಜಾರಾಜ್, ಬಹಳಷ್ಟು ಜನ ಇದ್ದಾರೆ. ಇವರು 10-15 ಜನ ಇದ್ದಾರೆ. ನಾನು ಈ ಪಟ್ಟಿಯಲ್ಲಿ ಹಾಕಿರೋದು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಅದ್ರ ಅವಕಾಶ ಸಿಕ್ಕಿದೆ ಇವರಿಗೆ. ಇವರುಗಳ ಪ್ರತಿಭೆಯೂ ಇಲ್ಲಿ ಅನಾವರಣ ಆಯ್ತು. ಜೊತೆಗೆ ಹೊರಗಿನ ಅತ್ಯಂತ ಹಿರಿಯ ಪ್ರತಿಭೆಗಳು ಶೈಲಜಾ ಮೂರ್ತಿಯವರು, ಡಾಕ್ಟರ್ ಶಾಂತಾ ನಾಗರಾಜ್, ಆನಂದರಾಮ್ ಉಪಾಧ್ಯಾಯ, ಡಾಕ್ಟರ್ ಲಕ್ಷ್ಮೀನಾರಾಯಣ್, ಡಾಕ್ಟರ್ ಮಾರುತಿ ರಾಮ್, ಡಾಕ್ಟರ್ ಗುರುಪ್ರಸಾದ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿನೋದ್ ಚಿಪ್ಪಲ್ಕಟ್ಟಿ, ಮತ್ತೆ ಈಗ ಅಮೃತ ಚಂದ್ರಶೇಖರ್ ಅವರು. ಇದು ವಿವಿಧ ಮುಖಗಳನ್ನ ವೇದಿಕೆ ತೋರಿಸಿ ಬೆಳೀತು, ಬಹಳ ಚೆನ್ನಾಗಿ ಬೆಳೆದಿದೆ. ಈ ಗಾಯನದ ಬಗ್ಗೆನೇ ಇದು 3ನೇ ಕಾರ್ಯಕ್ರಮ. ಸಂಪ್ರದಾಯದ ಹಾಡುಗಳ ಬಗ್ಗೆ ಒಂದು KRS ಮೂರ್ತಿ ಅವರು ಮಾಡಿದ್ರು. KRS ಮೂರ್ತಿ ಅವರ ತಾಯಿ
ಬಹಳ ದೊಡ್ಡ ಸಂಪ್ರದಾಯ ಹಾಡುಗಳ ಬಗ್ಗೆ ಬರಹಗಾರ್ತಿ ಅವರು ತುಂಬಾ ಹಾಡಿದ್ದಾರೆ. ಹಾಗೇನೆ ಭಾವಗೀತೆಗಳ ಅಭಿಯಾನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಮಾಡಿದ್ರು. ಇವತ್ತಿನ ವಸಂತ ಗಾನ ಪರಾಭವ ನವ ಸಂವತ್ಸರದ ಮೊದಲನೆಯ ಕಾರ್ಯಕ್ರಮ ವಸಂತ ಗಾನ, ವಸಂತನನ್ನ ಸ್ವಾಗತಿಸಂತ ಗಾಮ ಅದು ನಡೀತಾ ಇದೆ. ಇಷ್ಟೊಂದೆಲ್ಲ ಕಾರ್ಯಕ್ರಮಗಳನ್ನ ನಾವು ಉಳ್ಕೊಂಡಿರೋದು ಬಹಳ ದೊಡ್ಡ ವಿಷಯ. ನಡ್ಸ್ಕೊಂಡ್ ಬರೋದು ಸುಲಭ ಅಲ್ಲ, ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆದ್ರಿಂದ ನಾನು ರವಿ ಕುಸುಬಿ ಮತ್ತೆ ಅವರೆಲ್ಲ ಗೆಳೆಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ವೇದಿಕೆಗೆ ಇದು ಬಹಳ ಹೆಮ್ಮೆಯಾದ ವಿಷಯ. ನಾವು ಈ ತಿಂಗಳ ಬೆಳಕು ಕಾರ್ಯಕ್ರಮವನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ಇದು ಇನ್ನೂ ಹೆಚ್ಚು ಹೆಚ್ಚು ವೈವಿಧ್ಯಮಯವಾಗಿ ಮೂಡಿ ಬರಲಿ. ನಮ್ಮ ವೇದಿಕೆ ಸದಸ್ಯರಿಗೂ ಅವಕಾಶ ಸಿಗಲಿ, ಹೊರಗಿನ ಪ್ರತಿಭೆಗಳು ಕೂಡ ಬಂದು ನಮ್ಮಲ್ಲಿ ಭಾಗವಹಿಸಲಿ. ಯಾಕಂದ್ರೆ ಈ ನೀಲಕಂಠ ಕುಲಕರ್ಣಿ ಅವರ ಕಾರ್ಯಕ್ರಮದಲ್ಲಿ ಸ್ವತಃ ಶತಾಧಾನಿ ಗಣೇಶ್ವರ ಭಾಗವಹಿಸಿದರು. ಆಮೇಲೆ ವೆಂಕಟ ಸುಬ್ಬಯ್ಯನವರು ಒಂದ್ಸತಿ ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಹಾಗೇನೆ HSV ಅವರು ಭಾಗವಹಿಸಿದ್ರು. ಇದೆಲ್ಲ ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಚಾರಗಳು. ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ನಾನು ಒಂದೇ ಒಂದು ಮಾತನ್ನ ಹೇಳಿ ನನ್ನ ಈ ಅಭಿನಂದನೆಯ 2 ಮಾತುಗಳನ್ನ ಮುಗಿಸ್ತೇನೆ. ಯಾಕಂದ್ರೆ 250ನೆಯ ಸಾಹಿತ್ಯ ದಾಸೋಹದ ಸಂಭ್ರಮ ಜೂನ್ ತಿಂಗಳಲ್ಲಿ ಆಗುತ್ತೆ. ಅದು ದಿನಾಂಕ ನಾವು ನಿಗದಿ ಮಾಡ್ತಾ ಇದೀವಿ. ಆದ್ರೆ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮನ ವೇದಿಕೆ ಹುಡ್ಕೊಂಡಿದೆ. ಕಥಾ ಶಿಬಿರ ಮಾಡಬೇಕು, ಕವಿಗೋಷ್ಠಿ ಮಾಡಬೇಕು, ಒಂದು ಸ್ಮರಣ ಸಂಚಿಕೆಯನ್ನ ತರಬೇಕು, ನಮ್ಮ ಶ್ರಾವಣ ಕಥೆಗಳ ಪುಸ್ತಕ ಸಂದರ್ಭದಲ್ಲಿ ಬಿಡುಗಡೆ ಆಗ್ಬೇಕು. ಹೀಗೆ ಹಲವಾರು ಕನಸುಗಳಿದೆ. ಎಲ್ಲ ನನಸಾಗತ್ತೆ. ನನಗೆ ಆತ್ಮವಿಶ್ವಾಸ ಇದೆ, ಎಲ್ಲ ನನಸಾಗತ್ತೆ. ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತೊಮ್ಮೆ ಎಲ್ಲರನ್ನು ಅಭಿನಂದಿಸಿ, ಹೃತ್ಪೂರ್ವಕ ಅಭಿನಂದಿಸಿ, ಕಾರ್ಯಕ್ರಮವನ್ನು ದಯಮಾಡಿ ಮುಂದುವರಿಸಿ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಕುತೂಹಲಿಯಾಗಿದ್ದೇನೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ. ನಮಸ್ಕಾರ. ಧನ್ಯವಾದಗಳು ಸರ್. ಒಂದು ಇಡೀ 25 ಕಾರ್ಯಕ್ರಮಗಳ ಸಿಂಹಾವಲೋಕನ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಇಷ್ಟೊಂದು ಕಾರ್ಯಕ್ರಮ ಆಗಿರೋದಕ್ಕೆ ನಮ್ಮ ವೇದಿಕೆ ಸದಸ್ಯರು ಮತ್ತು ಹೆಚ್ಚಾಗಿ ಈ ನಮ್ಮ ತಂಡ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನನಗೆ ಏನೇ ಸಹಾಯ ಬೇಕು ಅಂದ್ರೆ ಎಲ್ಲರೂ ಏನೋ ಕ್ವಿಕ್ ಆಗಿ ಬಂದು ಹೆಲ್ಪ್ ಮಾಡ್ತಾರೆ. ಈ ಒಂದು ಸಹಾಯದಿಂದ ಈ ಒಂದು ವೇದಿಕೆ 25 ಕಾರ್ಯಕ್ರಮ ನಾವು ಯಾವುದೇ ಅಡೆತಡೆ ಇಲ್ಲದೆ ನಡೆಸ್ಕೊಂಡು ಬಂದಿದೀವಿ ಪ್ರತಿ ತಿಂಗಳು. ಮುಂದೆ ಕೂಡ ಇದೇ ಸಹಕಾರ ಎಲ್ಲರಲ್ಲಿ ಇರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಈ ತಿಂಗಳ ಕಾರ್ಯಕ್ರಮದ ಆರಂಭವನ್ನು ಮಾಡ್ತೀನಿ. ಅಮೃತ ಚಂದ್ರಶೇಖರ್ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಲಿಕ್ಕೆ ಪಡ್ತೀನಿ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಬರೀ ಮಾತೇ ಆಗಿರೋದ್ರಿಂದ ಭಾವಗೀತೆ ಕೇಳೋಕ್ ಬಂದವರಿಗೆ ಆಭಾಸ ಆಗ್ಬಾರ್ದು ಅಂತ ಅವರ ಪರಿಚಯವನ್ನು ಬಹಳ ಶಾರ್ಟ್ ಆಗಿ ಮಾಡ್ಕೊಡ್ತೀನಿ. ಅವರ ಪರಿಚಯವನ್ನು ಈಗಾಗಲೇ ನಾನು ವೇದಿಕೆಯಲ್ಲಿ ಒಂದು ಚಚಿತ್ರ ಅಂದ್ರೆ ವಿಡಿಯೋ ಮೂಲಕ ಹಾಕಿದ್ದೀನಿ. ಅದರ ಉಳಿದ ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀಮತಿ ಅಮೃತ ಚಂದ್ರಶೇಖರ್ ಅವರು ನಮ್ಮ SBI ಫ್ಯಾಮಿಲಿಯವರೇ. ಅವರ ಪತಿಯಾದ ಶ್ರೀ ಚಂದ್ರಶೇಖರ್ ಅವರು SBM ಎಂಪ್ಲಾಯ್ ಆಗಿದ್ರು. ರಿಟೈರ್ ಆಗಿಂತ ಮುಂಚೆ SBI ಸದಸ್ಯರಾಗಿ ರಿಟೈರ್ ಆಗಿದ್ದಾರೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಹಾಡನ್ನ ಅವರು ಆರಂಭ ಮಾಡಿ ತಮ್ಮ ಶಾಲೆಗಳಲ್ಲಿ ಹಾಡಿ ಪ್ರಶಸ್ತಿಯನ್ನು ಗೆಲ್ತಾ ಇದ್ರು. ಅದೇ ರೀತಿ ಕಾಲೇಜುಗಳಲ್ಲಿ ಪ್ರಶಸ್ತಿ ಗೆಲ್ತಾ ಇದ್ರು. ಅದು ಅವರ ಒಂದು ವ್ಯಕ್ತಿತ್ವ ಭಾಗವಾಗಿ ಬೆಳೀತಾ ಬಂತು. ಇವತ್ತು ಕೂಡ ನಾಡಿನ ಒಬ್ಬ ಒಳ್ಳೆ ಗಾಯಕಿ ಅಂತ ಹೆಸರನ್ನ ಅವರು ಪಡೆದಿದ್ದಾರೆ. ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ಹಾಡ್ತಾರೆ. 1996ರಿಂದ ಆಕಾಶವಾಣಿಯಲ್ಲಿ ನೇರ ಹಾಗೂ ರೆಕಾರ್ಡೆಡ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ ಹೆಸರನ್ನ ಪಡೆದಿದ್ದಾರೆ. ಇವತ್ತು ಇವರು ನಮ್ಮ ವೇದಿಕೆಗೆ ಬಂದಿರೋದು ವಿಶೇಷ. ಮಕ್ಕಳಿಗೋಸ್ಕರ ವಿಶೇಷ ತರಬೇತಿಯನ್ನು ಕೂಡ ಇವರು ಕೊಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಅಂದ್ರೆ ಮೈಸೂರು ದಸರಾ 2009 ಮತ್ತು 2013ರಲ್ಲಿ ಜಗನ್ಮೋಹನ ಅರಮನೆ ಸಭಾಂಗಣದಲ್ಲಿ ಹಾಡಿದ್ದಾರೆ. 2014ರಲ್ಲಿ ತಲಕಾಡು ಪಂಚಲಿಂಗ ದರ್ಶನ ಸಮಯದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಆದಿ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಸಹ್ಯಾದ್ರಿ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಈ ರೀತಿ ಅನೇಕ ಉತ್ಸವಗಳನ್ನ ನಮ್ಮ ಅಮೃತ ಅವರು ನಿರ್ವಹಿಸಿದ್ದಾರೆ. ಇಂಥ ಒಬ್ಬ ಗಾಯಕಿ ಇವತ್ತು ನಮ್ಮ ಎದುರಿಗೆ ತಮ್ಮ ಒಂದು ಪ್ರತಿಭೆಯನ್ನ ಪ್ರದರ್ಶಿಸಲಿದ್ದಾರೆ. ಈಗ ನಾನು ಕಾರ್ಯಕ್ರಮ ಆರಂಭ ಮಾಡ್ತೇನೆ. ಅಮೃತ ಮೇಡಮ್ ಅವರು ತಾವು ಬರ್ಬೋದಾ? ಅಮೃತ ಮೇಡಮ್ ಇದ್ದೀರಾ? ಇದ್ದೀನಿ ಸರ್. ಬನ್ನಿ. ಸೊ ಈಗ ಇಂಥ ಅಮೃತ ಚಂದ್ರಶೇಖರ್ ಅವರು ಇವಾಗ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಸುಮಾರು ಅವರು ಹಾಡುವಕ್ಕಿಂತ ಮುಂಚೆ ಆ ಹಾಡಿನ ಭಾವವನ್ನ ನಮ್ಮ ವೇದಿಕೆ ಸದಸ್ಯರು ಒಂದು ವಿವರವನ್ನ ಕೊಡ್ತಾರೆ. ಮೊದಲ 4 ಹಾಡುಗಳಿಗೆ ನಮ್ಮ ಹೂವ ಶ್ರೀಪ್ರಕಾಶ್ ಅವರು ವಿವರವನ್ನು ಕೊಡ್ತಾರೆ. ಈಗ ಹಾಡುಗಳನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡ್ಬೇಕಾಗಿ ನಾನು ಅಮೃತ ಅವ್ರಿಗೆ ಕೇಳ್ತೀನಿ. ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ಗೆ ನಿಮ್ಮ ವೇದಿಕೆಯಲ್ಲಿ ಹಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳು.
ವಕ್ರತುಂಡ ಮಹಾಕಾಲ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ಸರ್ವದಾ. ಧನ್ಯವಾದಗಳು ಮೇಡಮ್. ಈಗ ಶ್ರೀ ಪ್ರಕಾಶ್ ಅವರು ಒಂದಾದ ನಂತರ ಒಂದು ವಿವರಗಳನ್ನ ಹೇಳ್ತಾ ಹೋಗ್ಬೇಕಾಗಿ ಮೊದಲ ಹಾಡಿದ ಶೀರ್ಷಿಕೆ, ಅದರ ಕವಿ ಹೆಸರು ಹೇಳಿ ಅನಂತರ ವಿವರಗಳನ್ನ ಕೊಡಿ. ಅಮೃತ ಅವರು ಅದನ್ನ ಹಾಡಕ್ಕೆ ಶುರು ಮಾಡ್ತಾರೆ. ನಮಸ್ಕಾರ, ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮೊದಲ ಗೀತೆ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ಒಂದು ಸುಂದರ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವಂತಹ ಗೀತೆ, ಶಿವಸುಂದರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಫಾಲ್ಗುಣ ರವಿಚಂದ್ರ ದರ್ಶನಕ್ಕೆ ಅಂತ ಕವಿ ಎಷ್ಟು ಸುಂದರವಾಗಿ ಇಲ್ಲಿ ನಮ್ಮನ್ನು ಕರೀತಾರೆ ಅಂದ್ರೆ, ಯಾಕೆಂದ್ರೆ ಸಾಮಾನ್ಯರಿಗೆ ಸೂರ್ಯೋದಯ ಒಂದು ಸೂರ್ಯೋದಯ ಅಷ್ಟೇ, ಆದ್ರೆ ಕವಿಗೆ ಹಾಗಲ್ಲ. ಇಲ್ಲಿ ಅದ್ಭುತವಾದ ಪ್ರಕೃತಿ ಸೌಂದರ್ಯದ ಜೊತೆಗೆ ಅಲ್ಲಿ ಭಗವಂತನ ಸಾನ್ನಿಧ್ಯದ ರಸಾನುಭವವನ್ನ ಕವಿ ಅನುಭವಿಸ್ತಾರೆ. ಹಾಗೆ ಅದನ್ನು ನೋಡ್ಲಿಕ್ಕೆ ನಮ್ಮನ್ನು ಕೂಡ ಕರೀತಾರೆ. ಆದ್ರೆ ಇದರಲ್ಲಿ ಫಾಲ್ಗುಣ ರವಿ ದರ್ಶನಕ್ಕೆ ಅಂತಾರೆ. ಯಾಕಂದ್ರೆ ಆ ಶೃಂಗಾರದ ಗಿರಿ, ಆ ಗಿರಿಯೇ ಸೌಂದರ್ಯ, ಅದನ್ನು ಇಮ್ಮಡಿಸುವ ಹಾಗೆ ಅದರ ಶೃಂಗದಲ್ಲಿ ರವಿಯ ಸೂರ್ಯೋದಯ ಎಷ್ಟು ಚಂದ ನೋಡ್ಲಿಕ್ಕೆ. ಆ ಭಗವಂತನ ಸಾನ್ನಿಧ್ಯ, ಪ್ರಕೃತಿ, ಭಗವಂತನ ಸೃಷ್ಟಿಯ ಒಂದು ಆ ಸೌಂದರ್ಯವನ್ನು ಅನುಭವಿಸುವುದು ಎಂತ ಖುಷಿಯ ಸಂಗತಿ. ಇದಕ್ಕೆ ಕವಿ ನಮ್ಮನ್ನು ಕರೀತಾರೆ. ಫಾಲ್ಗುಣ ರವಿ ಅಂತ ಯಾಕೆ ಹೇಳಿದ್ರು? ಫಾಲ್ಗುಣ ಮಾಸ ಅನ್ನುವಂಥದ್ದು ವರ್ಷಾಂತ್ಯದಲ್ಲಿ ಬರುವಂಥದ್ದು. ಅದರಲ್ಲಿ ಬಣ್ಣದ ಓಕುಳಿಯನ್ನು ಆಡುವಂತಹ ಹೋಳಿ ಹಬ್ಬ ಬರುವುದು ಅದೇ ತಿಂಗಳಲ್ಲಿ, ಫಾಲ್ಗುಣ ಮಾಸದಲ್ಲಿಯೇ. ಹಾಗೆಯೇ ಫಾಲ್ಗುಣ ಮಾಸ ಚೈತ್ರ ಮಾಸಕ್ಕೆ ಮುನ್ನುಡಿಯಾಗಿ ಬರುವಂಥದ್ದು. ಯಾಕೆಂದ್ರೆ ಮುಂದೆ ಬರುವಂಥದ್ದೇ ಚೈತ್ರೋದಯ, ಹೊಸ ವರ್ಷ. ಈ ಹೊಸತನ್ನು ಸ್ವಾಗತಿಸುವಂತಹ ಸಡಗರ ಮನದಲ್ಲಿ ಅಡಗಿದೆ. ಇಂತಹ ಸಂದರ್ಭದಲ್ಲಿ ಆ ಫಾಲ್ಗುಣ ಮಾಸದ ರವಿ ದರ್ಶನಕ್ಕೆ ಅಂತ ಕವಿ ನಮ್ಮನ್ನು ಕರೀತಾ ಇದ್ದಾರೆ. ಈಗ ನಾವೆಲ್ಲ ರವಿಯ ದರ್ಶನಕ್ಕೆ, ಆ ಫಾಲ್ಗುಣ ಮಾಸದ ರವಿ ದರ್ಶನಕ್ಕೆ ಹೋಗೋಣ. ಧನ್ಯವಾದ ಸರ್. ಶಿವ ಮಂದಿರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಶಿವ ಮಂದಿರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ ಫಾಲ್ಗುಣ ರವಿ ದರ್ಶನಕ್ಕೆ ಗುಣ ಕುಂಕುಮ ಧೂಳಿಯ ದಿತ್ತಟ ವೇದಿಯ ಓ ಕುಣಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಳದ ವರ್ಷ ನೈವೇದ್ಯತೆ ಮುದ ತಾಳುವನು. ಕುಂಕುಮ ಧೂಳಿಯ ದಿತ್ತಟ ವೇದಿಯ ಓ ಕುಣಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಳದ ವರ್ಷ ನೈವೇದ್ಯತೆ ಮುದ ತಾಳುವನು. ಚಿನ್ನದ ಚೆಂಡಲು ಮೂಡುವನು ಹೊನ್ನನೆ ಹೊಯ್ನೀರ್ ಹೇಳುವನು. ಚಿನ್ನದ ಚೆಂಡಲು ಮೂಡುವನು ಹೊನ್ನನೆ ಹೊಯ್ನೀರ್ ಹೇಳುವನು. ಸೃಷ್ಟಿಯ ಹೃದಯಗೆ ಪ್ರಾಣಾಗ್ನಿಯ ಹೊಣೆ ಹರಿಸಿರವಿದಯ ಮಾಡುವನು. ಸೃಷ್ಟಿಯ ಹೃದಯಗೆ ಪ್ರಾಣಾಗ್ನಿಯ ಹೊಣೆ ಹರಿಸಿರವಿದಯ ಮಾಡುವನು. ಫಾಲ್ಗುಣ ದರ್ಶನಕ್ಕೆ ಫಾಲ್ಗುಣ ರವಿ ದರ್ಶನಕ್ಕೆ
ಶಿವ ಮಂದಿರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗದೇವ ವರ್ಣನನಿಂದ್ರಿಯ ನಂದನ ದಾಂಡುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿಗೆ ಮೈ ಮರೆಬುದು ಕೌತಲ್ಯ ಸಮಾಧಿಯೊಳ ದವಹೇರಿ ವರ್ಣನನಿಂದ್ರಿಯ ನಂದನ ದಾಂಡುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿಗೆ ಮೈ ಮರೆಬುದು ಸೌಂದರ್ಯ ಸಮಾಧಿಯೊಳಾನಂದವ ಹೀರಿ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವ ರಸತಾ ನೀಗೋದಿಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವ ರಸತಾ ನೀಗೋದಿಲ್ಲಿ ಶಿವ ಮಂದಿರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ವಾ ಪಾಲ್ಗುಣರ ದರುಶನಕ್ಕೆ ವಾ ಪಾಲ್ಗುಣರ ದರುಶನಕ್ಕೆ ಶಿವ ಮಂದಿರ ಸಮ ವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ವಾ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ನಮಸ್ಕಾರ. ಈಗ ಎರಡನೆಯ ಕವನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಕವನ. ಬರೆದನೊಂದು ಭಾವಗೀತೆ ಮನಸ್ಸು ಮುರಿದ ಕ್ಷಣದಲ್ಲಿ. ಬಹುಶಃ ಎಲ್ಲರ ಅನುಭವಕ್ಕೂ, ಯಾರ್ಯಾರು ದಾಂಪತ್ಯದ ಬದುಕನ್ನು ಕಂಡಿರ್ತಾರೆ ಎಲ್ಲರ ಅನುಭವಕ್ಕೂ ಇದು ಬಂದಿರುತ್ತೆ. ಯಾಕಂದ್ರೆ ಆ ಪ್ರೀತಿಯ ನಡುವೆ ಎಲ್ಲಿಯೋ ಒಮ್ಮೆ ಮುನಿಸು ಬಂದ ಸಂದರ್ಭದಲ್ಲಿ ಮತ್ತೆ ಮಾತನಾಡುವ ಸರ್ ದಯವಿಟ್ಟು ಕ್ಷಮಿಸ್ಬೇಕು. ಬರದೇನೊಂದು ಭಾವಗೀತೆ ಇರುಳು ಕಂಡ ಕನಸಿಲಿ, ಅದು ಎಸ್ ಶಿವರುದ್ರಪ್ಪನದು ಸರ್. ಹೌದಾ? ಕ್ಷಮಿಸಿ. ಓಕೆ ಆಗ್ಲಿ. ಬರೆದೇನೊಂದು ಭಾವಗೀತೆ ಇರುಳು ಕಂಡ ಕನಸಿನಲ್ಲಿ. ಓಕೆ, ನಾನು ಹಾಡೋದ್ರ ಬಗ್ಗೆ ನಾನು ಹೇಳೋದು. ಆಗ್ಲಿ. ಕ್ಷಮಿಸಿ, ನಾನು ಬರೆದೇನೊಂದು ಭಾವಗೀತೆ ಇದ್ರದಿಂದ ನಾನು ಬೇಂದ್ರೆ ಅವರ ಕವನ ಅನ್ಕೊಂಡೆ. ಶಿವರುದ್ರಪ್ಪನವರ ಕವನ. ಓಕೆ, ಇರುಳು ಕಂಡ ಕನಸಿನಲ್ಲಿ ಅಂದ್ರೆ ಕನಸಿನಲ್ಲಿ ರಾತ್ರಿ ಏನೋ ಕಂಡಿರ್ತಾರೆ, ಅದು ಅವರಿಗೆ ಆ ಭಾವಗೀತೆ ಬರೆಯಲಿಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಒಂದು ವಿಶಿಷ್ಟವಾದ ಕವನವನ್ನು ನಾವೀಗ ಕೇಳೋಣ. ನಮಸ್ಕಾರ. ಹಾಡ್ಬೋದು. ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ. ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ. ನೀರಿನಲ್ಲಿ ಹೇಗೆ ತಾನೆ ಮರೆಯಲಿ. ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ. ಹಾಡಿನಲ್ಲಿ ಮನವ ಸೆಳೆವ ನೀನೆ ಗಾನ ಕೋಗಿಲೆ. ಹಾಡಿನಲ್ಲಿ ಮನವ ಸೆಳೆವ ನೀನೆ ಗಾನ ಕೋಗಿಲೆ. ಎಲೆಯ ಮರೆಯ ಹೂವಿನಂತೆ, ಎಲೆಯ ಮರೆಯ ಹೂವಿನಂತೆ ಅಡಗಿ ಕುಳಿತೇತ. ಎಲೆಯ ಮರೆಯ ಹೂವಿನಂತೆ
ಅಡಗಿ ಕುಳಿತೇತ ಏ ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ ನೀರಿನಲ್ಲಿ ರೂಪ ಹೇಗೆ ತಾನು ಮರೆಯಲೇ ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ ಪ್ರಣಯ ಬೀರಿ ನಿನ್ನ ಹಾಡು ಮಧುರನಾದ ನೀಡಲಿ ಪ್ರಣಯ ಬೀರಿ ನಿನ್ನ ಮಧುರನಾದ ನೀಡಲಿ ಭಾವ ತುಂಬಿ ಸ್ವರಗಳಲ್ಲಿ ಭಾವ ತುಂಬಿ ಸ್ವರಗಳಲ್ಲಿ ಹೃದಯ ಮೀಟಲಿ ಭಾವ ತುಂಬಿ ಸ್ವರಗಳಲ್ಲಿ ಹೃದಯ ಮೀಟಲಿ ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ ನೀರಿನಲ್ಲಿ ರೂಪ ಹೇಗೆ ನಾನು ಮರೆಯಲಿ ಬರೆದಿನೊಂದು ಭಾವಗೀತೆ ಇರುಳು ಕಂಡ ಕನಸಲಿ ಇರುಳು ಕಂಡ ಕನಸಲಿ ಇರುಳು ಕಂಡ ಕನಸಲಿ. ಭಾವಪೂರ್ಣವಾಗಿ ಹಾಡಿದ್ದೀರಿ, ಧನ್ಯವಾದಗಳು. ಏನಂದ್ರೆ ಈಗ ನಾನು ಈ ಕವನದ ಬಗ್ಗೆ ಎರಡು ಮಾತು ಹೇಳುವುದು ಅಂದ್ರೆ ಅದು ನನ್ನ ಅನಿಸಿಕೆ ಅಷ್ಟೇ. ಯಾಕೆಂದ್ರೆ ಆ ಕವನ ಬೇರೆ ಬೇರೆ ಕೇಳುಗರಿಗೆ, ಶ್ರೋತೃಗಳಿಗೆ ಮತ್ತಷ್ಟು ಹೊಳಗಳನ್ನ ಅದು ಕಾಣಿಸಬಹುದು. ಈಗ ಮೂರನೇ ಕವನ ತೌರ ಸುಖದೊಳಗೆನ್ನ KS ನರಸಿಂಹಸ್ವಾಮಿಯವರ ಕವನ. ಇದು ಬಹಳ ಒಂದು ಬಹುಶಃ ಎಲ್ಲರೂ ಕೇಳಿರ್ತೀರಿ. ಇದು KS ನರಸಿಂಹಸ್ವಾಮಿಯವರ ಕವನ ಹೇಗೆಂದ್ರೆ ಅದು ಆ ಮಲ್ಲಿಗೆ ಕಪ್ಪು ಕರ್ನಾಟಕದ ಉದ್ದಗಲಕ್ಕೂ ಹರಡಿದೆ, ಮತ್ತೆ ಮನೆಯೊಳಗೆ ಅವರ ಕವನಗಳು ಹರಿದಿವೆ. ಆದ್ರಿಂದ ನರಸಿಂಹಸ್ವಾಮಿಯವರ ಕವನಗಳು ಬಹುಶಃ ಕೇಳಿದವರೇ ಇಲ್ಲ, ಈ ಕನ್ನಡಿಗರೇ ಇಲ್ಲ ಅನ್ಬೋದು. ಇಲ್ಲಿ ತೌರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ ಎನ್ನುವಂಥದ್ದು ಅದ್ಭುತವಾದ ಒಂದು ಸುಂದರವಾದ ದಾಂಪತ್ಯ ಗೀತೆ. ಯಾಕಂದ್ರೆ ಕವಿ ಮಲ್ಲಿಗೆ ಮೈಸೂರು ಮಲ್ಲಿಗೆಯಲ್ಲಿ ಇರುವುದೇ ಅನೇಕ ಪ್ರೇಮ ಕವನಗಳು, ದಾಂಪತ್ಯ ಗೀತೆಗಳು. ಇಲ್ಲಿ ಅವರ ಕವನಗಳಲ್ಲಿ ಪತಿ ಪತ್ನಿಯರ ನಡುವಿನ ಒಂದು ಒಲವಿನ ಸುಂದರ ನೋಟವನ್ನ ಸಹಜ ಸಾಲುಗಳಲ್ಲಿ ಸುಂದರವಾಗಿ ನಾವು ಕಾಣಬಹುದು. ಭಾರಿ ಚಂದ ಇರೋದಂದ್ರೆ ಇಲ್ಲಿ ಅವಳು ಗಂಡನಿಗೆ ಅವಳು ಹೇಳ್ತಾ ಇದ್ದಾಳೆ, ತೌರ ಸುಖದೊಳಗೆನ್ನ ಮರೆತಿ ಹೇಳು ಎನ್ನದಿರಿ, ನಾನು ನಿಮ್ಮನ್ನು ಮರೆತಿಲ್ಲ, ನಾನು ಇಲ್ಲಿ ಯಾವುದೋ ಅನಿವಾರ್ಯ ಕಾರಣಗಳಿಗಾಗಿ ನಾನಿನ್ನು ತವರ ಮನೆಯಲ್ಲಿ ಇದ್ದೇನೆ ಅಂತ ಹೇಳುವಂತಹ ಒಂದು ಗೀತೆ. ನಿಮ್ಮ ನೆನಪೇ ನನ್ನ ಹಿಂಡುವುದು ಹಗಲಿನಲ್ಲಿ, ಹಗಲು ನಿಮ್ಮ ನೆನಪೇ ಇರುತ್ತೆ, ಇರುಳಿನಲ್ಲಿ ಕಾಡುವುದು ನಿಮ್ಮ ನೆನಪು. ಅಷ್ಟೇ ಅಲ್ಲ, ಅದು ಇನ್ನೊಂದು ಹೇಳ್ತಾಳೆ, ಬೆಳಿಗ್ಗೆ ಅವಳ ದಿನಚರಿಯನ್ನೆಲ್ಲ ಹೇಳ್ತಾ ಹೋಗ್ತಾಳೆ. ಹೇಗೆ ಬೃಂದಾವನದ ಹಣೆಗೆ ಕುಂಕುಮವನ್ನಿಡುವಾಗ. ಈ ನೋಡಿ, ಈ ಒಂದು ಸಾಲಲ್ಲಿ ನರಸಿಂಹಸ್ವಾಮಿಯವರು ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಆಚರಣೆ, ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಾರೆ. ಆ ಬೆಳಿಗ್ಗೆ ಎದ್ದು ಆ ಬೃಂದಾವನದ ಹಣೆಗೆ ಕುಂಕುಮವನ್ನಿಡುವಾಗ ಒಂದು ತುಳಸಿ ಕಟ್ಟೆಗೆ ಒಂದು ಸುತ್ತು ಬಂದು ಕುಂಕುಮ ಇಡುವಂತ ಒಂದು ನಮ್ಮ ಏನು ಒಂದು ಸುಂದರವಾದ ಪದ್ಧತಿ ಇದೆ. ಬಹುಶಃ ಇವತ್ತೆಲ್ಲ ನಶಿಸಿ ಹೋಗ್ತಾ ಇದೆ, ಆದ್ರೂ ತುಳಸಿ ಗಿಡ ಅಂತೂ ಇದೆ ಬಹಳಷ್ಟು ಮನೆಗಳ ಮುಂದೆ. ಇಲ್ಲಿ ಆ ಒಂದೇ ಒಂದು ಸಾಲಲ್ಲಿ ಆ ಒಂದು ಸೌಂದರ್ಯವನ್ನ, ಆ ಬೆಳಗಿನ ಒಂದು ನಮ್ಮ ಸಾಂಪ್ರದಾಯಿಕ ಸೌಂದರ್ಯವನ್ನ ಇಲ್ಲಿ ವರ್ಣಿಸ್ತಾರೆ. ಹಾಗೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವಳು ಸನ್ನಿಧಿಯಲ್ಲಿ, ಅಂದ್ರೆ ಚಂದ್ರನ ಜೊತೆಗೆ ಸದಾ ರೋಹಿಣಿ ಕಾಣಿಸ್ತಾಳೆ ಅನ್ನುವ ಒಂದು ಆ ಸಾಲು ಕೂಡ ಬರುತ್ತೆ. ಇಲ್ಲಿ ಆ ರೋಹಿಣಿ, ಚಂದ್ರ, ಆ ನಕ್ಷತ್ರಗಳು, ಚಂದ್ರನಿಗೆ 27 ಹೆಂಡತಿಯರು, ರೋಹಿಣಿ ಬಹಳ ಪ್ರೀತಿಕಾರಕ, ಆದ್ರಿಂದ ರೋಹಿಣಿ ಮನೆಯಲ್ಲಿ ಅವನು ಹೆಚ್ಚು ಇರ್ತಾನೆ, ಹೆಚ್ಚು ಬೆಳಗ್ತಾನೆ, ಅಲ್ಲಿ ಉಚ್ಚನಾಗ್ತಾನೆ ಜಾತಕದ ಜ್ಯೋತಿಷಿಕ ಪ್ರಕಾರ. ಆದ್ರೆ ಈ ಒಂದು ಸಾಲಲ್ಲಿ ನೋಡಿ ಅದನ್ನೆಲ್ಲ ನಾವು ಕಾಣ್ಬೋದು. ಹಾಗೆಯೇ ತಾಯಿ ಅಡಿಗೆ ರುಚಿ ಎಂದು ನಾನಿಲ್ಲಿ ಉಳಿದಿಲ್ಲ ಅಂತಾಳೆ. ತವ್ರ ಮನೆಯಲ್ಲಿ ತಾಯಿ ಅಡಿಗೆ ರುಚಿಯೇ, ಯಾಕೆಂದ್ರೆ ಅದಕ್ಕೆ ಬೇರೆ ಇದೇ ಇಲ್ಲ. ಯಾಕೆಂದ್ರೆ ತಾಯಿ ನಮಗೆ ಬಾಲ್ಯದಲ್ಲಿ ತುತ್ತುಳಿಸಿದಂತಹ ತಾಯಿ ಅಡಿಗೆ ಮುಂದೆ ಯಾವ ಅಮೃತ ಅನ್ನವೂ ಇಲ್ಲ, ಅದು ಅದ್ಭುತ, ಅದೇ ಅಮೃತ. ಆ ತಾಯಿ ಅಡಿಗೆ ರುಚಿ ಅಂತ ಹೇಳಿ ನಾನು ಇಲ್ಲಿ ಕೂತ್ಕೊಂಡಿಲ್ಲ,
ನಾನು ಬರ್ತೀನಿ, ಆದ್ರೆ ನಾಳೆ ಮಂಗಳವಾರ ನೋಡಿ ಇಲ್ಲಿ ಮತ್ತೆ ಇದು ಬಂತು, ನಮ್ಮ ನಂಬಿಕೆಗಳು ಬಂತು. ಹೀಗೆ ಒಂದು ಕವನದಲ್ಲಿ ಅದೆಷ್ಟು ಆಯಾಮಗಳು ಕೆಲವು ಸಾಲುಗಳಲ್ಲಿ ಅವರು ತಂದಿದ್ದಾರೆ ಅನ್ನೋದು ಬಹಳ ಖುಷಿ ಕೊಡುವ ಸಂಗತಿ. ನಾಳೆ ಮಂಗಳವಾರ, ಮಾರನೇ ದಿನ ನವಮಿ ಬರ್ತೀನಿ. ಹೀಗೆ ಒಂದು ಮಂಗಳವಾರ ತವರು ಮನೆಯಿಂದ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಅದೊಂದು ನಂಬಿಕೆ. ಬೇರೆ ಬೇರೆ ಕಾರಣಗಳು ಇರ್ಬೋದು, ಗೊತ್ತಿಲ್ಲ. ಬಹುಶಃ ಮಂಗಳವಾರ ಆದ್ರೆ ಕುಜ ದೋಷ ಇರ್ಬೋದು, ಏನೋ ಗೊತ್ತಿಲ್ಲ. ಹೀಗೆ ಇವು ಅತ್ಯಂತ ಸುಂದರವಾದ ಈ ಕವನದನ್ನ ಈಗ ಕೇಳೋಣ. ತವರ ಸುಖದೊಳಗೆ ಮರೆತಿಹಳು ನಿಮ್ಮ ಪ್ರೇಮವ ನೀವೇ ಉರಿಯಲಿಟ್ಟು, ನಿಮ್ಮ ನೆನಸಿ ನನ್ನ ಹಿಂಡುವುದು ಹಗಲಿನಲಿ, ഇരുളിനലി കാണുವುದು ನಿಮ್ಮ ಕನಸು. ತವರ ಸುಖದೊಳಗಿನ್ನ ಮರೆತಿಗಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯದಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಪಗಲಿನಲಿ, ഇരുളിನಲಿ ನಿಮ್ಮ ಕುಂಕುಮವ ನೀಡುವಾಗ ಕಾಣುವ ಶ್ರೀ ತುಳಸಿ ಕೃಷ್ಣ ತುಳಸಿ, ನೀಲಾಂಬರದ ನಡುವೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವನು ಸನ್ನಿಧಿಯಲ್ಲಿ, ತಾಯಡುಗೆ ರುಚಿ ಎಂದು ನಾನಿಲ್ಲಿ ಕುಳಿತಿಲ್ಲ, ಇನ್ನು ತಂಗಿಯ ಮದುವೆ ತಿಂಗಳಿಗೋದು, ಸೌರ ಪಂಜರದ ಸೆರೆಯಾದ ಗಿಣಿಯಲ್ಲ 5 ತಿಂಗಳ ನಗುತ್ತಲಿಗುವುದು, ಸೌರ ಸುಖದೊಳಗಿನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯಲಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲಿ, ഇരുളിನಲಿ ಕಾಣುವುದು ನಿಮ್ಮ ಕನಸು, ഇരുಳಿನಲಿ ಕಾಣುವುದು ನಿಮ್ಮ ಕನಸು. ಚಿತ್ರದುರ್ಗದ ರೈಲು ನಿತ್ಯವೂ ಓಡಿ ಮೈಸೂರ ಸೇರುವುದು ನಾನು ಬಲ್ಲೆ, ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ, ಆಮೇಲೆ ನಿಲ್ಲುವೆನೆ ನಾನು ಇಲ್ಲೇ, ಮರೆತಿಹಳು ಎನ್ನದಿ ಕಣ್ಮರೆಯ ತೋಟದಲ್ಲಿ, ಮರೆತಿಹಳು ಎನ್ನದಿರಿ ಕಣ್ಮರೆಯ ತೋಟದಲ್ಲಿ, ಅಚ್ಚ ಮಲ್ಲಿಗೆ ಅರಳು ಬಿರಿಯುತ್ತಿರುವುದು, ಬಂದು ಬಿಡುವೆನು ಬೇಗ ಮುನಿಯದಿರಿ ಕೊರಗದಿರಿ, ಚುಚ್ಚದಿರಿ ಮಾತನೆಸಿದು, ತವರ ಸುಖದೊಳಗಿನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯಲಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲಿ, ഇരുಳಿನಲಿ ಕಾಣುವುದು ನಿಮ್ಮ ಕನಸು,
ഇരുളിനಲಿ ಕಾಡುವುದು ನಿಮ್ಮ ಕನಸು. ಮುಂದಿನ ಗೀತೆ ಎಚ್.ಎಸ್. ವೆಂಕಟೇಶಮೂರ್ತಿಯವರು ರಚಿಸಿದಂತಹ ಅಮ್ಮ ಯಶೋಧ ತೂಗುತ್ತ ಜೋಲಿ. ಎಚ್.ಎಸ್. ವೆಂಕಟೇಶಮೂರ್ತಿಯವರು ಅದ್ಭುತವಾದ ಭಾವಗೀತೆಗಳನ್ನು ರಚಿಸಿದ್ದಾರೆ. ಹುಚ್ಚುಕೋಡಿ ಮನಸ್ಸು, ಲೋಕದ ಕಣ್ಣಿಗೆ ರಾಧೆ ಕೂಡ ಮುಂತಾದ ಉತ್ತಮವಾದ ಗೀತೆಗಳನ್ನ ರಚಿಸಿದಂತಹ ಕವಿ ಅವರು. ಈ ಗೀತೆಯಲ್ಲಿ ತಾಯಿ ಯಶೋಧೆ ಕೃಷ್ಣ ತೂಗುವ ಒಂದು ಸನ್ನಿವೇಶವನ್ನ ನಮಗೆ ಕಟ್ಟಿಕೊಡ್ತಾರೆ. ಇದು ಯಶೋಧೆ ಮತ್ತು ಕೃಷ್ಣ ಮಾತ್ರ ಅಲ್ಲ, ಇದು ಎಲ್ಲ ತಾಯಿ ಮತ್ತು ಮಗುವಿನ ಒಂದು ನಾವು ಕಾಣ್ಬೋದು ಈ ಗೀತೆಯಲ್ಲಿ. ತಾಯಿ ಮಗು ಮಾತ್ರ ಅಲ್ಲ, ನಾವು ಕೂಡ ಮಗುವನ್ನ ತೂಗಿದ್ರೆ, ಎಲ್ಲರೂ ಮಗುವನ್ನ ತೂಗಿರ್ತಾರೆ, ಪುಟ್ಟ ಮಗುವನ್ನ. ಆ ಮಗುವನ್ನ ತೂಗಿದ ಆ ಖುಷಿಯ, ಆ ಮಗುವನ್ನ ತೂಗಿದ ಅನುಭವ ಇರುವವರಿಗೆಲ್ರಿಗೂ ಈ ಗೀತೆ ಖಂಡಿತ ಬಹಳ ಸಂತೋಷ ಕೊಡುತ್ತೆ. ಯಾಕೆಂದ್ರೆ ಆ ಮಗು ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಮಾಡಲ್ಲ, ಕಣ್ಣು ಸೋಲ್ತಾ ಇರುತ್ತೆ, ನಿದ್ದೆ ತೂಗುತ್ತಿದೆ, ಬಾಡಿದ ಕಣ್ಣು, ಅಲುಗಿದೆ ಕೆಂದುಟಿ ಅಲುಗುತ್ತಾ ಇರುತ್ತೆ, ನಿದ್ದೆ ತೂಗ್ತಾ ಇರುತ್ತೆ, ಆದ್ರೆ ಅದು ನಿದ್ದೆ ಮಾತ್ರ ಮಾಡೋದಿಲ್ಲ, ಪಟ್ಟದ ಎದ್ದು ಕೂತ್ಕೊಳ್ತಾ ಇರುತ್ತೆ. ನೀವೆಲ್ಲ ನೋಡಿರ್ಬೋದು ಮಗುವನ್ನ. ಮಲಗಿದೆ ಎಂದು ಮೇಲೆದ್ದರೆ ಅಮ್ಮ ಕತ್ತೆತ್ತಿ ನಗುತ್ತಾನೆ ಶ್ಯಾಮ. ಇನ್ನೇನು ಬರುತ್ತೆ ಮಗು ಅಂತ ಹೇಳಿ ತೂಗುದನ್ನು ನಿಲ್ಲಿಸಿದ್ರೆ ಸಾಕು, ಪಟ್ಟಂತ ಎದ್ದು ಕೂತ್ಕೊಂಡ್ಬಿಡುತ್ತೆ ಮಗು, ಯಾಕಂದ್ರೆ ಖುಷಿಯಾಗಿ. ಅದು ಈ ಒಂದು ನಾವು ಎಲ್ಲ ಮಕ್ಕಳಲ್ಲೂ ಕೂಡ ಕೃಷ್ಣನ ಬಾಲಲೀಲೆಯನ್ನು ಕಾಣ್ತೇವೆ. ಮತ್ತೆ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ನಾವು ಸಂಭ್ರಮಿಸ್ತೇವೆ. ಹೀಗೆ ಈ ಹಾಡಿನಲ್ಲಿ ತಾಯಿ ಯಶೋಧೆ ಆ ಮಗುವನ್ನು ಮಲಗಿಸುವಂತಹ ಒಂದು ಸನ್ನಿವೇಶವನ್ನ ಕವಿ ನಮಗೆ ತುಂಬಾ ಸುಂದರವಾಗಿ ಚಿತ್ರಿಸಿಕೊಡ್ತಾರೆ. ಮಗುವಿನ ತುಂಟಾಟವನ್ನ ಆನಂದಿಸುವುದು ಯಶೋಧೆಯ ಭಾಗ್ಯ ಮಾತ್ರ ಅಲ್ಲ, ಎಲ್ಲ ತಾಯಂದಿರ ಭಾಗ್ಯ, ಎಲ್ಲ ಮಕ್ಕಳನ್ನ ಆರಿಸಿದವರ ಭಾಗ್ಯ. ಈ ಹಾಡನ್ನ ಈಗ ಕೇಳೋಣ. ಅಮ್ಮ ಯಶೋಧ, ಅಮ್ಮ ಯಶೋಧ ತೂಗುತ್ತ ಜೋಲಿ ಕಂದ ಮುಕುಂದಗೆ ಹಾಡಿದಳು ಲಾಲಿ. ಅಮ್ಮ ಯಶೋಧ ತೂಗುತ್ತ ಜೋಲಿ ಕಂದ ಮುಕುಂದಗೆ ಹಾಡಿದಳು ಲಾಲಿ. ಜೋ 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 ಜೋ. ಮೇಡಮ್ ಸ್ವಲ್ಪ ಇಂಟರ್ನೆಟ್ ತೊಂದ್ರೆ ಇದೆ ಅನ್ಸ್ತಾ ಇದೆ, ಮಧ್ಯೆ ಮಧ್ಯೆ ಹಾಡುಗಳು ಕೇಳ್ತಾ ಇಲ್ಲ ಅನ್ಸುತ್ತೆ. ಬೇರೆ ಯಾರಾದ್ರೂ ಏನೋ ಕೆಲಸ ಮಾಡ್ತಾ ಇದಾರ ನಿಮ್ಮಲ್ಲಿ ಮನೆಯಲ್ಲಿ? ಇಲ್ವಲ್ಲ? ಇಲ್ಲ ಸರ್, ಕಂಟಿನ್ಯೂ ಮಾಡಿ, ಧನ್ಯವಾದ. ನೋ ಪ್ರಾಬ್ಲಮ್. 5 ಸೆಕೆಂಡ್ 6 ಸೆಕೆಂಡ್ ಹೋಗುತ್ತೆ ಮಧ್ಯೆ. 2 ಹಾಡುಗಳ ಮಧ್ಯೆ ಒಂದು ಹಾಡಲ್ಲಿ ಹೋಗ್ತಾ ಇದೆ. ಬೇರೆಯವರು ಕೂಡ ಮೆಸೇಜ್ ಹಾಕಿದ್ರು, ಪರವಾಗಿಲ್ಲ. ನೀವು ಬೇರೆ ಯಾರು ಏನು ಕೆಲಸ ಮಾಡ್ತಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ, ಈಗ ಮತ್ತೇನು ಮಾಡಕ್ಕಾಗಲ್ಲ ಅಲ್ವಾ ಗುರು? ಹೆಡ್ಫೋನ್ ಏನ ಹಾಕೊಂಡಿದ್ದಾರೆ, ಏನಿಲ್ಲ ಅಲ್ವಾ? ಏನಿಲ್ಲ ಇಂಟರ್ನೆಟ್ ಇದೆ ಗುರು. ಇಲ್ಲ, ವೈಫೈ ಇಂದ ದೂರ ಇರ್ಬೋದು ಅಂತ ಕಾಣುತ್ತೆ. ವೈಫೈ ಮತ್ತೆ ಶಿಫ್ಟ್ ಮಾಡಕ್ ವೈಫೈ ಸ್ವಲ್ಪ ದೂರ ಇದೆ ಮೇಡಮ್. ವೈಫೈ ಇಂದ ಅಲ್ಲ, ನಿಮ್ ರೂಮಲ್ಲೇ ಇದೆ ತಾನೇ ವೈಫೈ? ಹಾಲಲ್ಲಿ ಇಲ್ಲ, ಅವರು ಮನೆಯಿಂದ ಹೊರಗಡೆ ಇದ್ದಾರೆ, ಅವರು ಗಿಡ ಎಲ್ಲ ಕಾಣಿಸ್ತಿದೆ. ವೈಫೈ ದೂರ ಇದ್ದೀವಿ. ಅಲ್ಲ, ಈಗ ನೀವು ಶಿಫ್ಟ್ ಮಾಡಕ್ ಸಾಧ್ಯ ಆದ್ರೆ ಹತ್ರ ಹೋಗಿ, ಇಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. 2 ಹಾಡಿಗೆ ಮಧ್ಯೆ ಒಂದು 5 ಸೆಕೆಂಡ್ ಹೋಗುತ್ತೆ, ಕಂಟಿನ್ಯೂ ಮಾಡಿ. ಅಂಶ ಹಾಲ್ನಲ್ಲಿ ಇಟ್ಕೊಂಡು ನೋಡ್ತೀನಿ ಸರ್. ಹಾಲ್ನಲ್ಲಿ ಇಡ್ತೀರಾ? ಈಗ ಈ ಹಾಡು ಮುಗಿದ್ ಬಿಡ್ಲಿ, ಅಥವಾ ನಾನು ಶುಭಾಶ್ರೀಗೆ ಒಂದು ಭಾವಗೀತೆಗಳ ಬಗ್ಗೆ ಒಂದಷ್ಟು ಮಾತಾಡ್ಲಿಕ್ಕೆ ಹೇಳ್ತೀನಿ, ಆ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡಿ. ಓಕೆ ಸರ್. ಶುಭಾ ಮೇಡಮ್, ಭಾವಗೀತೆಗಳ ಬಗ್ಗೆ ಒಂದು 2 ನಿಮಿಷ ನೀವು ಮಾತಾಡಿ, ಆಮೇಲೆ ಆಯ್ತು ಸರ್. ಅಮ್ಮ ಯಶೋಧ, ಅಮ್ಮ ಯಶೋಧ ತೂಗುತ್ತ ಜೋಲಿ ಕಂದ ಮುಕುಂದಗೆ ಹಾಡಿದಳು ಲಾಲಿ. ಕಂದ ಮುಕುಂದಗೆ ಹಾಡಿದಳು ಲಾಲಿ. ಜೋ 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 ಜೋ
ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ನಮ್ಮ ಕಂದಮ್ಮಗೆ ಬರಲಮ್ಮನಿದ್ದೆ, ನಮ್ಮ ಕಂದಮ್ಮಗೆ ಬರಲಮ್ಮನಿದ್ದೆ, ತವರಿ ಕಣ್ಣ ಮುದ್ದಿಡಲಮ್ಮನಿದ್ದೆ, ತಾವರೆ ಕಣ್ಣ ಮುದ್ದಿಡಲಮ್ಮನಿದ್ದೆ, ನಿದ್ದೆ ತೂಗುತ್ತಿದೆ ಬಾಡಿವೆ ಕಣ್ಣು, ನಿದ್ದೆ ಬಂತೆಂದು ಅಮ್ಮ ಯಶೋದ ತೂಗುತ್ತ ಜೋಲಿ, ಕಂದ ಮುಕುಂದಗೆ ಹಾಡಿದಳು ಲಾಲಿ, ಕಂದ ಮುಕುಂದಗೆ ಹಾಡಿದಳು ಲಾಲಿ, ಜೋ 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 ಕಂದ ಗೋವಿಂದಾಗೆ ನಿದ್ದೆ ಬಂತೆಂದು, ಕಂದ ಗೋವಿಂದಾಗೆ ನಿದ್ದೆ ಬಂತೆಂದು, ಸತ್ತು ಅಂದಳು ಬೆರಳ ತುಟಿ ಮೇಲೆ ತಂದು, ಸತ್ತು ಅಂದಳು ಬೆರಳ ತುಟಿ ಮೇಲೆ ತಂದು, ಮಲಗಿದ ಎಂದು ಮೇಲೆತ್ತರೆ ಅಮ್ಮ, ಮಲಗಿದ ಎಂದು ಮೇಲೆತ್ತರೆ ಅಮ್ಮ, ಕತ್ತೆತ್ತಿ ನಗುತ್ತಾನೆ ಸೂರನ ಶ್ಯಾಮ, ಕತ್ತೆತ್ತಿ ನಗುತ್ತಾನೆ ಸೂರನ ಶ್ಯಾಮ, ದೇವಾನು ದೇವತೆ ಗುಗಿರದ ಸೌಭಾಗ್ಯ ಪಡೆದಂತ ಗೋಪಿಯ ಅಮ್ಮ ಯಶೋದ ತೂಗುತ್ತ ಜೋಲಿ, ಕಂದ ಮುಕುಂದಗೆ ಜೋ 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 ಜೋ. ಹಲೋ ಮೇಡಮ್, ನೀವು ಸ್ವಲ್ಪ ಒಂದು 4 ನಿಮಿಷ ಆಗತ್ತಾ? 4 ನಿಮಿಷದಲ್ಲಿ ಮುಗಿಸಕ್ ಆ ಕಡೆ ಶಿಫ್ಟ್ ಮಾಡ್ಕೊಳಕ್ ಆಗತ್ತಾ ಹಾಲಲ್ಲಿ? ಆಗದೆ ಹೋದ್ರೆ ತೊಂದ್ರೆ ಬೇಡ, ಯಾಕಂದ್ರೆ ನೋಡಿ ಈ ಹಾಡಲ್ಲೂ ಕೂಡ ನಮಗೆ 2 ಸಾರಿ ನಿಮ್ಮ ವಾಯ್ಸ್ ಹೋಯ್ತು ಮಧ್ಯೆ, ಸುಮಾರು ಒಂದು 4-5 ಸೆಕೆಂಡ್. ಅದಕ್ಕೋಸ್ಕರ ಸಾಧ್ಯವಾದ್ರೆ ಮಾಡಿ, ಇಲ್ಲ ಅದಕ್ಕಿಂತ ತೊಂದರೆ ಆಗತ್ತೆ ಅನ್ನೋದ್ರೆ ಬೇಡ, ಕಂಟಿನ್ಯೂ ಮಾಡಿ. ಮಾಡ್ತೀರಾ? ಚಂದ್ರಶೇಖರ್ ಸರ್ ಇದಾರಲ್ಲ, ಅವ್ರಿದ್ರೆ ದಯವಿಟ್ಟು ಮಾಡಿ. ಅಷ್ಟೊತ್ತಿಗೆ ನಾನು ಶುಭಶ್ರೀ ಪ್ರಸಾದ್ ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಏನು ಅಂದ್ರೆ, ಭಾವಗೀತೆಗಳ ಒಂದು ಬೆಳೆದು ಬಂದ ದಾರಿಯ ಬಗ್ಗೆ 1-2 ನಿಮಿಷ ಮಾತಾಡ್ಬೇಕು. ಯಾಕಂದ್ರೆ ಕನ್ನಡ ಸಾಹಿತ್ಯದ ಅಥವಾ ಯಾವುದೇ ಸಾಹಿತ್ಯದಲ್ಲಿ ಒಂದು ಶೇಕ್ಸ್ಪಿಯರ್ ಬಿಟ್ಟು ಯಾರೋ ಶೇಕ್ಸ್ಪಿಯರ್ ಕಾಳಿದಾಸನ ಬಿಟ್ಟು ಮಾತಾಡಕ್ ಆಗಲ್ಲ. ಅದೇ ರೀತಿ ಕನ್ನಡದ ಗೀತೆಗಳ ಬಗ್ಗೆ ಬಂದಾಗ ಭಾವಗೀತೆ ಬಿಟ್ಟು ನಾವು ಮಾಡಕ್ಕಾಗಲ್ಲ. ಈ ವಿಷಯದಲ್ಲಿ ಭಾವಗೀತೆಗಳು ಹೇಗೆ ಬೆಳೆದು ಬಂದು, ಯಾರಿಂದ ಶುರುವಾಯ್ತು, ಯಾವ್ಯಾವ ಕವಿಗಳ 1-2 ಗೀತೆಗಳನ್ನು ಕೂಡ ನೀವು ಹೇಳ್ಬಹುದು, ನನಗೆ ಗೊತ್ತು. ದಯವಿಟ್ಟು ಅದನ್ನು ಹೇಳಿ 4 ನಿಮಿಷಗಳ ಕಾಲ ನಾವು ಮತ್ತೆ ವಾಪಸ್ ಬರೋಣ. ಚಂದ್ರಶೇಖರ್, ಅಮೃತ. ಎಲ್ಲರಿಗೂ ನಮಸ್ಕಾರ. ಇದು ಅನಿರೀಕ್ಷಿತವಾಗಿ ಬಂದ ಭಾಗ್ಯ, ಆದ್ರೆ ನಾನು ಮಾನಸಿಕವಾಗಿ ಕೂಡ ಸಿದ್ಧವಾಗಿಲ್ಲದೆ ಇರೋದ್ರಿಂದ ಹೆಚ್ಚು ಹೇಳಲಾರೆ. ಆದ್ರೂ ಕಳೆದ ಸರ್ತಿ ನಿಮ್ಮೊಂದಿಗೆ ಹಂಚಿಕೊಂಡಂತಹ ಕೆಲವು ವಿಷಯಗಳನ್ನ ಪುನರಾವರ್ತನೆ ಆದ್ರೆ ದಯವಿಟ್ಟು ಕ್ಷಮಿಸಿ. ಭಾವಗೀತೆ ಅನ್ನೋದು ಹೆಸರೇ ಹೇಳೋ ಹಾಗೆ ಭಾವ ತುಂಬಿದಂತಹ ಗೀತೆ. ಗೀತೆ ಅಂದ ಕೂಡ್ಲೆ ಗೇಯತೆಯ ಜೊತೆಗೆ ಅದರ ಪ್ರಯಾಣ ಇದ್ದೇ ಇರುತ್ತೆ. ಮನಸ್ಸಿಗೆ ಅದು ತುಂಬಾ ಮುದವನ್ನ ಕೊಡುವಂಥದ್ದು. ಇದು ಯಾವಾಗ ಶುರುವಾಯ್ತು, ಹೇಗ್ ಶುರುವಾಯ್ತು? ಭಾವಗೀತೆ ಅನ್ನೋದು ಆಧುನಿಕ ಕನ್ನಡ ಸಾಹಿತ್ಯ ಅಂದ್ರೆ ನವೋದಯ ಕಾಲದ ಅತ್ಯಂತ ಪ್ರಮುಖ ಪ್ರಕಾರಗಳಲ್ಲಿ ಒಂದು.
ಇಂಗ್ಲಿಷ್ ನಲ್ಲಿ ಲಿರಿಕ್ ಅಂತಾರಲ್ಲ ಆ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಭಾವಗೀತೆ ಅನ್ನೋದನ್ನ ಬಳಸಲಾಗುತ್ತೆ. ಭಾವಗೀತೆ ಅಂದ್ರೆ ಏನು? ಕವಿಯ ವೈಯಕ್ತಿಕ ಭಾವನೆಗಳು, ಅನುಭವಗಳು ಮತ್ತು ಆತ್ಮೀಯವಾದಂತಹ ಚಿಂತನೆಗಳು ಲಯಬದ್ಧವಾಗಿ ಗೇಯ ರೂಪದಲ್ಲಿ ವ್ಯಕ್ತವಾಗೋದನ್ನ ನಾವು ಭಾವಗೀತೆ ಅಂತ ಕರೀತೇವೆ. ಇದು ಕವಿಯ ಅಂತರಂಗದ ಮಿಡಿತಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ವಸ್ತುನಿಷ್ಠತೆಗಿಂತ ಭಾವನಿಷ್ಠತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ವೈಯಕ್ತಿಕತೆ ಅಂದ್ರೇನು? ಕವಿ ತನ್ನ ಸ್ವಂತ ಸುಖ, ದುಃಖ, ಆಸೆ, ನಿರಾಶೆಗಳನ್ನ ಭಾವಗೀತೆಗಳ ಮೂಲಕ ನೇರವಾಗಿ ವ್ಯಕ್ತಪಡಿಸ್ತಾನೆ. ಒಂದು ಗೀತೆಯಲ್ಲಿ ಸಾಮಾನ್ಯವಾಗಿ ಒಂದೇ ಪ್ರಧಾನವಾದ ಭಾವನೆಯ ಅಭಿವ್ಯಕ್ತಿ ಇರುತ್ತೆ. ಯಾಕೆಂದ್ರೆ ಒಂದು ಭಾವಗೀತೆಯಲ್ಲಿ 3-4 ಬೇರೆ ಬೇರೆ ಪ್ರಧಾನವಾದ ಭಾವನೆಗಳಿರೋದನ್ನ ನಾವು ಸಾಮಾನ್ಯವಾಗಿ ಗುರುತಿಸೋದಿಲ್ಲ. ಭಾವಗೀತೆಗಳು ಹಾಡೋದಕ್ಕೆ ಯೋಗ್ಯವಾದಂಥದ್ದು. ಹಾಗಾಗಿ ಈಗಾಗ್ಲೇ ನಾನು ಹೇಳಿದ ಹಾಗೆ ಅದರಲ್ಲಿ ಒಂದು ಲಯ ಇರುತ್ತೆ, ನಿರ್ದಿಷ್ಟವಾದ ಲಯನೂ ಇರುತ್ತೆ ಅಥವಾ ಅನಿರ್ದಿಷ್ಟವಾದ ಲಯನೂ ಇರುತ್ತೆ, ಕೆಲವೊಮ್ಮೆ ರಾಗದ ಚೌಕಟ್ಟು ಕೂಡ ಇರುತ್ತೆ. ಇದು ತುಂಬಾ ಸುದೀರ್ಘವಾದ ಕಾವ್ಯ ಅಲ್ಲ. ಚಿಕ್ಕ ಚಿಕ್ಕ ಪದಗಳಲ್ಲಿ ಹೆಚ್ಚು ಅರ್ಥವನ್ನ ನೀಡುವಂತಹ ಸಂಕ್ಷಿಪ್ತ ರೂಪದಲ್ಲಿ ಇರುವಂತದ್ದನ್ನ ನಾವು ಭಾವಗೀತೆಗಳು ಅಂತೀವಿ. ಇಲ್ಲಿ ಲೋಕದ ವಿಚಾರಗಳಿಗಿಂತ ಕವಿಯ ಮನಸ್ಸಿನ ತಲ್ಲಣಗಳು ಮತ್ತು ಅನುಭೂತಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಭಾವಗೀತೆಗಳು ಮನುಷ್ಯನ ಸಂವೇದನೆಗಳನ್ನ ಜಾಗೃತಗೊಳಿಸಿ ಅವನನ್ನ ಹೆಚ್ಚು ಹೆಚ್ಚು ಸುಸಂಸ್ಕೃತನನ್ನಾಗಿ ಮಾಡುತ್ತೆ ಅಂತ ನಾವು ನಂಬ್ತೇವೆ. ಕನ್ನಡದಲ್ಲಿ ಸುಗಮ ಸಂಗೀತ ಅನ್ನುವಂಥ ಈ ವಿಶಿಷ್ಟ ಗಾಯನ ಪ್ರಕಾರ ಭಾವಗೀತೆಗಳಿಂದನೇ ಶುರುವಾದದ್ದು. BM ಶ್ರೀ ಅವರು, ಕುವೆಂಪು, ಬೇಂದ್ರೆ, GS ಶಿವರುದ್ರಪ್ಪ ಮೊದಲಾದ ಅನೇಕರ ಕವಿತೆಗಳು ಜನಸಾಮಾನ್ಯರನ್ನ ಹೇಗೆ ತಲುಪ್ತು. ಅದರಲ್ಲೂ ದೊಡ್ಡ ಉದಾಹರಣೆ ಅಂದ್ರೆ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ. ಜನಕ್ಕೆ ಅದು ಹೇಗೆ ತಲುಪ್ತು? ದೊಡ್ಡರಂಗೇಗೌಡರದ್ದು ಅನೇಕ ಕವಿತೆಗಳಂತೂ, ಭಾವಗೀತೆಗಳನ್ನ SP ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ಕ್ಯಾಸೆಟ್ ಹಾಕಿ ಹಾಕಿ ಕೇಳ್ತಾ ಇದ್ವಿ. ಇವೆಲ್ಲ ಹೇಗೆ ತಲುಪ್ತು? ಕವಿತೆಗಳನ್ನ ಕೇವಲ ಓದಿದಾಗ ನಮ್ಗೆ ಅದು ನೆನಪಿನಲ್ಲಿ ಉಳಿಯೋದಿಲ್ಲ. ಆದ್ರೆ ಹಾಡಾಗಿ ಕೇಳಿದಾಗ ಮತ್ತೆ ಮತ್ತೆ ಗುನುಗಿ ಗುನುಗಿ ಆ ಹಾಡು ನೆನಪಲ್ಲಿ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಸಾಹಿತ್ಯ ಕೂಡ ಉಳಿದು ಬಿಡುತ್ತೆ. ಭಾವಗೀತೆಗಳಲ್ಲಿ ಅಥವಾ ಯಾವುದೇ ಗಾಯನದಲ್ಲಿ ಇದು ಪ್ರಮುಖವಾದ ಒಂದು ಆಕರ್ಷಣೆ ಮತ್ತು ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಯಾಕೆಂದ್ರೆ ನನ್ನದೇ ಕವಿತೆಯನ್ನ ನಾನು ಸಾಹಿತ್ಯ ನೆನಪಿಟ್ಕೊಂಡಿರಲ್ಲ, ಆದ್ರೆ ಅದು ಹಾಡಾಗಿ ಬದಲಾದಾಗ ಅದನ್ನ ನಾನು ಕೇಳ್ತಾ ಹಾಡ್ತಾ ನನ್ನ ಸಾಹಿತ್ಯ ನನಗೆ ನೆನಪಿನಲ್ಲಿ ಉಳಿಯುತ್ತೆ. ಹಾಗಾಗಿಯೇ ಭಾವಗೀತೆಗಳು ಜನಮಾನಸದಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಉಳಿದು ಹೋಗುವಂತದ್ದು. ಈ ನವೋದಯ ಕಾಲದ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನ ಮತ್ತು ಚೈತನ್ಯವನ್ನ ತಂದುಕೊಟ್ಟವು ಅಂದ್ರೆ ಭಾವಗೀತೆಗಳೇನೆ. ಕಳೆದ ಸರ್ತಿ ಕೆಲವು ಭಾವಗೀತೆಗಳಿಗೆ ನಾವು ಪ್ರಯೋಗವಾಗಿ ಒಂದಿಷ್ಟು ಹಾಡುಗಳನ್ನ ಹಾಕಿ ಅದರ ಬಗ್ಗೆ ಮಾತಾಡಿದ್ವಿ. 18ನೇ ಶತಮಾನದಲ್ಲಿ ಪಾಶ್ಚಾತ್ಯರಲ್ಲಿ ಇದು ಏರುಮುಖ ಕಂಡುಕೊಳ್ತು. ಮೂಲತಃ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲೇ ಗ್ರೀಸ್ ದೇಶದಲ್ಲಿ ಈ ಪ್ರಕಾರ ಇತ್ತು ಅಂತ ಹೇಳ್ತಾರೆ. ಭಾವ ಗೀತೆ ಅನ್ನೋದು, ಭಾವ ಅಂದ್ರೇನು? ನಮ್ಮ ಮನಸ್ಸಿನೊಳಗೆ ಉಕ್ಕುವಂತಹ ಒಂದು ಹೊರತೆ, ಜೀವದೊರತೆ. ಭಾವವಿಲ್ಲದೆ ಜೀವನೇ ಇಲ್ಲ ಅಂದ್ರೆ ಉತ್ಪ್ರೇಕ್ಷೆನೇ ಅಲ್ಲ. ಹೇಗೆ ಅಡಿಗೆಗೆ ಉಪ್ಪು, ಹುಳಿ, ಖಾರ, ರುಚಿ ಏನೇನೆಲ್ಲ ಸೇರಿಸಿದ್ರೇನೆ ಅದು ಹದವಾಗಿದ್ರೆ ಒಂದು ರುಚಿ ಅಂತ ನಾವು ಅನ್ಕೊಳ್ತೀವೋ, ಅದೇ ರೀತಿ ಅನೇಕ ಭಾವಗಳು ಸೇರಿದಾಗ ಅದೊಂದು ಭಾವಗೀತೆ ಆಗತ್ತೆ. ಅಡಿಗೆ ಹೇಗೆ ಹದವಾಗಿರಬೇಕು, ಭಾವಗೀತೆ ಕೂಡ ಹಾಗೆ ಹದವಾಗಿರಬೇಕು. ಅಮೃತ ಮೇಡಮ್ ರೆಡಿ ಇದ್ರೆ ನಾನು ಅದನ್ನ ಮಾಡ್ತೀನಿ, ಇಲ್ಲಾಂದ್ರೆ ಕಂಟಿನ್ಯೂ ಮಾಡಿ. ಸಿದ್ಧವಾಗಿದ್ದಾರಾ? ಸಿದ್ಧವಾಗಿದ್ದಾರೆ, ಆಡ್ ಮಾಡ್ತಾ ರೆಡಿ ಇದೀನಿ ಮೇಡಮ್. ಓಕೆ. ಈಗ 4 ಹಾಡುಗಳ ಬಗ್ಗೆ ನನಗೆ ಕೊಟ್ಟಿದ್ದಾರೆ. ಮೊದಲಿಗೆ ಶ್ರುತಿ ಸುಖ ನಿನ್ನದೇ ಕಲರವ ವರದಿ ಓ ಗೆಳತಿ ಘೋಷವತಿ ಅಂತ ನಮ್ಮ ಸಾಶಿ ಮರುಳಯ್ಯನವರು ಬರೆದಿರುವಂತ ಈ ಹಾಡು ಏನಿದೆ, ಸಂಗೀತ, ಪ್ರೇಮ ಮತ್ತು ಕಾವ್ಯದ ಸುಂದರವಾದ ಸಂಗಮ ಆಗಿದೆ. ಕವಿ ತನ್ನ ಗೆಳತಿಯನ್ನ ಸಂಗೀತದ ವಿವಿಧ ಆಯಾಮಗಳಿಗೆ ಹೋಲಿಸ್ತಾ ಅವಳನ್ನ ವರ್ಣಿಸ್ತಾರೆ. ಈ ಸಾಲುಗಳಲ್ಲಿ ಗೆಳತಿಯನ್ನ ಘೋಷವತಿ ಅಂತ ಕರೀತಾರೆ. ಘೋಷವತಿ ಅಂದ್ರೆ ಏನು ಅಂದ್ರೆ, ಉದಯ ಅಂತ ಒಬ್ಬ ರಾಜ ಇದ್ದ, ಉದಯ ರಾಜನ ಪ್ರಸಿದ್ಧವಾದ ವೀಣೆಯ ಹೆಸರು ಘೋಷವತಿ. ಅವಳ ಧ್ವನಿಯ ಕಲರವ ಸಂಗೀತದ ಶ್ರುತಿಯ ಹಾಗೆ ಸುಖವನ್ನ ನೀಡತ್ತೆ ಅಂತ ಕವಿ ಹೇಳ್ತಾರೆ.
ಇಲ್ಲಿ ಪೌರಾಣಿಕ ಉಲ್ಲೇಖ ಕೂಡ ಇದೆ. ವತ್ಸರಾಜ ಉದಯ ಮತ್ತು ವಾಸವದತ್ತೆಯರ ಪ್ರೇಮ ಕಥೆಯನ್ನ ಇಲ್ಲಿ ನೆನಪು ಮಾಡಲಾಗಿದೆ. ಉದಯನ ಹೃದಯದಲ್ಲಿ ಸಂತೋಷದ ಅಲೆಗಳನ್ನ ಮೋದ ತರಂಗಿಣಿ ಅಂತಾರೆ ಎಬ್ಬಿಸೋಳು ಮತ್ತು ವಾಸವದತ್ತೆಯ ಪ್ರೇಮವನ್ನ ಪ್ರಚೋದಿಸುವವಳು ಈ ಗೆಳತಿ ಅಂತ ವರ್ಣಿಸ್ತಾರೆ. ಪ್ರಕೃತಿ ಮತ್ತು ನಾದದ ಮಿಲನ ಈ ಕವನದಲ್ಲಿದೆ. ಗೆಳತಿಯ ಬೆರಳುಗಳು ಚಿಗುರಿನಂತೆ ಮೃದುವಾಗಿದ್ದು ಅವು ವೀಣೆಯ ತಂತಿಯನ್ನು ಮೀಟಿದಾಗ ಸಪ್ತ ಸ್ವರಗಳಲ್ಲಿ ಒಂದಾದಂತಹ ಷಡ್ಜ ಏನಿದೆ ಆ ಸ್ವರ ಜಿನಿಗತ್ತೆ ಅಂತ ಕವಿ ಹೇಳ್ತಾರೆ. ಅವಳ ಸಂಗೀತ ಪಂಚಮ ಸ್ವರದ ಗಡಿಯನ್ನ ದಾಟಿ ನಾದ ಬ್ರಹ್ಮನ ಸಾನ್ನಿಧ್ಯಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ ಅಂತ ಕವಿ ಹೇಳ್ತಾರೆ. ಅವಳ ಮಂಗಳಕರವಾದ ವ್ಯಕ್ತಿತ್ವವನ್ನ ಹೇಳ್ತಾರೆ. ಅವಳನ್ನ ಕುಮುದಿನಿ ಅಂದ್ರೆ ತಾವರೆಗೆ ಹೋಲಿಸ್ತಾರೆ. ಅವಳು ಜೀವನದ ಹಾದಿಯಲ್ಲಿ ಮಂಗಳಕರವಾದ ಮಧುರವಾದ ಹೊಸ ದಿನವನ್ನು ಅದನ್ನ ಶುಭೋದಿನಿ ಅಂತಾರೆ ತರ್ತಾಳೆ ಅಂತ ಕವಿ ಆಶಿಸ್ತಾರೆ. ಒಟ್ಟಾರೆಯಾಗಿ ಈ ಹಾಡು ಪ್ರಿಯತಮೆಯನ್ನ ಕೇವಲ ಒಬ್ಬ ವ್ಯಕ್ತಿಯಾಗಿ ಮಾತ್ರ ನೋಡದೆ ಅವಳನ್ನ ಪವಿತ್ರವಾದ ವೀಣೆ ದೈವಿಕ ಸಂಗೀತದ ಸ್ವರೂಪವಾಗಿ ಆರಾಧಿಸ್ತದೆ. ಅಮೃತ ಮೇಡಮ್ ಅವರ ಸುಸ್ವರದಲ್ಲಿ ಈ ಹಾಡನ್ನ ಕೇಳೋಣ. ಆ ಆ ಶ್ರುತಿ ಸುಖ ನಿನದೇ ಕಲರವ ವರದೇ ಓ ಗೆಳತಿ ಘೋಷವತಿ ಶ್ರುತಿ ಸುಖ ನಿನದೇ ಕಲರವ ವರದೇ ಓ ಗೆಳತಿ ಘೋಷವತಿ ಶ್ರುತಿ ಸುಖ ನಿನದೇ ಕಲರವ ವರದೇ ಓ ಗೆಳತಿ ಉದಯನ ಹೃದಯದ ಮೋದ ತರಂಗಿಣಿ ವಾಸವದತ್ತ ಪ್ರಣಯ ಪ್ರಚೋದಿನಿ ಉದಯನ ಹೃದಯದ ಮೋದ ತರಂಗಿಣಿ ವಾಸವದತ್ತ ಪ್ರಣಯ ಪ್ರಚೋದಿನಿ ಕುಂಜರ ಬಂದ ಕುಮುದಿನಿ ರಂಜನೆ ಕುಂಜರ ಬಂದ ಕುಮುದಿನಿ ರಂಜನೆ ಮಂಗಳ ಪದಗಳ ಮಧುರ ಶುಭೋದಿನಿ ಮಂಗಳ ಪದಗಳ ಮಧುರ ಶುಭೋದಿನಿ ಶ್ರುತಿ ಸುಖ ನಿನದೇ ಕಲರವ ವರದೇ ಓ ಗೆಳತಿ ಘೋಷವತಿ ಶ್ರುತಿ ಸುಖ ನಿನದೇ ಚಿಗುರಿನ ಬೆರಳಲಿ ತಂತಿಯ ಮೀಟಲು ಷಡ್ಜದ ಸ್ವರಗಳ ಚಿನುಗಿಸುವೆ ಚಿಗುರಿನ ಬೆರಳಲಿ ತಂತಿಯ ಮೀಟಲು ಷಡ್ಜದ ಸ್ವರಗಳ ಚಿನುಗಿಸುವೆ ಪಂಚಮದಂಚಿನ ಬ್ರಹ್ಮಕ್ಕೆ ಪಂಚಮದಂಚಿನ ನಾದದ ಬ್ರಹ್ಮಕ್ಕೆ ವೀಣಾಮಣಿನೇ ಹೊಮ್ಮಿಸುವೆ ವೀಣಾಮಣಿನೇ ಹೊಮ್ಮಿಸುವೆ ಶ್ರುತಿ ಸುಖ ನಿನದೇ ಕಲರವ ವರದೇ ಓ ಗೆಳತಿ ಪ್ರದ್ಯೋದ್ಯೋನ್ನತ ಪ್ರಥಮ ಪ್ರತಾಪಕ್ಕೆ ಧೃತಗತಿಯಲ್ಲಿ ನೀ ಸಂಚರಿಸಿ ಪ್ರದ್ಯೋದ್ಯೋನ್ನತ ಪ್ರಥಮ ಪ್ರತಾಪಕ್ಕೆ ಧೃತಗತಿಯಲ್ಲಿ ನೀ ಸಂಚರಿಸಿ ರಾಗಿಣಿ ಭಾಮಿನಿ ಪ್ರಮದೋನ್ಮಾದಿನಿ ರಾಗಿಣಿ ಭಾಮಿನಿ
ನೆರವಾದೆ ಮಧುಕರ ಮಿಲನಕ್ಕೆ ನೆರವಾದೆ ಶ್ರುತಿ ಸುಖ ನೀನದೆ ಕಲರವ ವರದೆ ಓ ಗೆಳತಿ ದೋಷವತಿ ಶ್ರುತಿ ಸುಖ ನೀನದೆ ಕಲರವ ವರದೆ ಓ ಗೆಳತಿ. ಶ್ರುತಿ ಸುಖದ ಈ ಹಾಡಿನಿಂದ ನಮ್ಮ ಕರ್ಣಗಳು ಸುಖಗೊಂಡವು. ಇದೀಗ ಎರಡನೆಯ ಭಾವಗೀತೆ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿರುವುದು. ಇದು MN ವ್ಯಾಸರಾವ್ ಅವರ ವಿರಚಿತ ಗೀತೆ. ಪ್ರೇಮ ಮತ್ತು ವಿರಹದ ತೀವ್ರತೆಯನ್ನು ಸಾರುವಂತ ಒಂದು ಅದ್ಭುತವಾದ ಭಾವಗೀತೆ. ಇಲ್ಲಿ ಸೌಂದರ್ಯದ ಪ್ರಭಾವ ಇದೆ, ಪ್ರೇಮದ ತಳಮಳ ಇದೆ, ವಿರಹದ ವೇದನೆ ಕೂಡ ಇದೆ. ಪ್ರೇಯಸಿಯ ಕಣ್ಣುಗಳು ಬೆಳದಿಂಗಳು ತುಂಬಿದ ಕೊಳದ ಹಾಗೆ ಶಾಂತವಾಗಿದ್ರು ಕೂಡ ಅವುಗಳನ್ನ ನೋಡಿದಾಗ ಕವಿಯ ಮನಸ್ಸಿನ ಕಡಲಲ್ಲಿ ಪ್ರೀತಿಯ ಅಲೆಗಳು ಉಕ್ಕಿ ಬರುತ್ತಂತೆ. ಅವಳ ಕಣ್ಣುಗಳು ಮ್ಯಾಗ್ನೆಟ್ ಅಂತಾರೆ, ಸೂಜಿಗಲ್ಲು ಇದ್ದ ಹಾಗೆ ಕವಿಯನ್ನ ತನ್ನತ್ತ ಸೆಳಿತಾ ಇರುತ್ತೆ. ಇದರಿಂದ ಅವರ ಕನಸುಗಳು ಹೊಸ ರೆಕ್ಕೆಯನ್ನ ಪಡೆದು ಕಾಡ್ತೀವಿಯಂತೆ. ಪ್ರೇಯಸಿಯ ಸನಿಹ ಇಲ್ಲದೆ ಇದ್ರು ಕೂಡ ಅವಳ ನೆನಪುಗಳೇ ಉಸಿರಿನ ಹಾಗೆ ತಗಲುತ್ತಾ ಇದೆ. ಅವಳ ಹುಣ್ಣಿಮೆಯಂತಹ ನಗು ದೂರದಿಂದಲೇ ಕವಿಯನ್ನ ಕಾಡ್ತಾ ಇದೆ. ಅವಳು ಹತ್ತಿರ ಬರದೇ ಇರೋದ್ರಿಂದ ಹೃದಯದಲ್ಲಿ ಆತಂಕ ಮತ್ತು ಚಿಂತೆ ತುಂಬಿ ಹೋಗಿದೆ. ಜೀವವು ಅವಳ ಆಸರೆಗಾಗಿ ಹಂಬಲಿಸ್ತಾ ಇದೆ. ಕವಿ ಮತ್ತು ಪ್ರೇಯಸಿ ಇಬ್ರು ಒಂದೇ ನದಿಯ ಎರಡು ದಡಗಳಲ್ಲಿದ್ದಾರೆ. ಅವರ ನಡುವೆ ವಿರಹ ಎನ್ನುವಂತಹ ದೊಡ್ಡ ಕಡಲು ಹರಿತಾ ಇದೆ. ಈ ವಿರಹದ ಕಡಲನ್ನ ದಾಟಿ ಪ್ರೇಯಸಿಯ ಬಳಿಗೆ ತನ್ನನ್ನ ಕರೆದೊಯ್ಯುವಂತಹ ದೋಣಿ ಯಾವಾಗ ಬರುತ್ತಪ್ಪ ಅಂತ ಕವಿ ಆತುರ ಮತ್ತು ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಈ ಗೀತೆ ಪ್ರೇಮಿಯೊಬ್ಬನ ಹಂಬಲ, ಅವಳು ಸಿಗದೆ ಇದ್ದಾಗ ಉಂಟಾಗುವಂತಹ ವಿರಹದ ನೋವು ಮತ್ತು ಅವಳ ಸೌಂದರ್ಯಕ್ಕೆ ಸೋತಂತಹ ಮನಸ್ಸಿನ ಸುಂದರ ಚಿತ್ರಣವಾಗಿದೆ. ಕೇಳೋಣ ಈ ಹಾಡನ್ನ ಅಮೃತ ಮೇಡಮ್ ಅವರ ಸುಸ್ವರದಲ್ಲಿ. ಇದು MN ವ್ಯಾಸರಾವ್ ಅವರ ಮೇಡಮ್. ನಿನ್ನ ತಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನಿದೆ ಕಡಲೇಕೆ ಬೀಗುತ್ತಿರುವುದು. ನಿನ್ನ ಕಣ್ಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿರುವುದು. ಸೂಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ ಗರಿಗೆ ಗರಿ ಕನಸುಗಳು ಕಾಣುತ್ತಿದ್ದವು. ಕಣ್ಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿರುವುದು. ಎದೆಗೆ ತಾಪದ ಉಸಿರು ಪಿಡಿ ತರುತ್ತಿದೆ ಅಲರು ನಿನ್ನ ಹುಣ್ಣಿಮೆ ನಗೆಯು ಸಿಡಿಸಿಹುದು. ಎದೆಗೆ ತಾಪದ ಉಸಿರು ತಿಳಿ ತರುತ್ತಿದೆ ಅಲರು ನಿನ್ನ ಹುಣ್ಣಿಮೆ ನಗೆಯು ಸಿಡಿಸಿಹುದು. ಬಳಿಗೆ ಬಾರದೆ ಹೃದಯ ತುಂಬಿದೆ ಚಿಂತೆ, ಬಳಿಗೆ ಬಾರದೆ ಹೃದಯ ತುಂಬಿದೆ ಚಿಂತೆ. ಜೀವನಿಲ್ಲ ಸಲಿಗೆ
ಕಾಯುತ್ತಿರುವುದು ನಿನ್ನ ಕಣ್ಗಳ ಕೊಳದಿ ಬೆಳದಿಂಗಳಿದಂತೆ ನನ್ನೆದೆಯ ಕಡೆಯೇ ಬೀಗುತ್ತಿರುವುದು ಸೂಜಿಗಲ್ಲಾಗಿರುವೆ ಸಿಳಿದು ನಿನ್ನಯ ಕಡೆಗೆ ಗರಿಗೆ ದರಿ ಕನಸುಗಳು ಕಾಣುತ್ತಿಹವು ನಿನ್ನ ಕಣ್ಗಳ ಕೊಳದಿ ಬೆಳದಿಂಗಳಿದಂತೆ ನನ್ನೆದೆಯ ಕಡೆಯೇ ಬೀಗುತ್ತಿರುವುದು ನೀನೊಂದು ದಡದ ನಾನೊಂದು ದಡದಲ್ಲಿ ನೀನೊಂದು ದಡದಲ್ಲಿ ನಾನೊಂದು ದಡದಲ್ಲಿ ನಡುವೆ ಮೈಚಾಚಿರುವ ವಿರಹಳೆಡಲು ಯಾವ ದಾಳಿಯುತ್ತೆ ಎಲ್ಲಿ ಬರುವುದು ಯಾವ ದೋಣಿಯುತ್ತೆ ಎಲ್ಲಿ ಬರುವುದು ಜೀವನಿ ನಾಸರೆಗೆ ಕಾಯುತ್ತಿಹುದು ನಿನ್ನ ಕಣ್ಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡೆಯೇ ಬೀಗುತ್ತಿಹುದು ಸೂಜಿಗಲ್ಲಾಗಿರುವೆ ಸಿಳಿದು ನಿನ್ನಯ ಕಡೆಗೆ ಗರಿಗೆ ದರಿ ಕನಸುಗಳು ಕಾಣುತ್ತಿಹವೋ ಕಣ್ಣುಗಳ ಕೊಳದಿ ಬೆಳದಿಂಗಳಿದಂತೆ ನನ್ನೆದೆಯ ಕಡೆಗೆ ಬೀಗುತ್ತಿಹುದು ನನ್ನೆದೆಯ ಕಡಲೆ ಬೀಗುತ್ತಿರುವುದು. ಧನ್ಯವಾದಗಳು ಮೇಡಮ್. ನಿಮ್ಮ ಹಾಡು ಕೇಳಿ ನಮ್ಮ ಎದೆ ಕೂಡ ಬೀಗ್ತಾ ಇದೆ. ಇದೀಗ ಮೂರನೆಯ ಗೀತೆ KS ನಿಸಾರ್ ಅಹಮದ್ ಅವರ ತುಂಬಾ ಪ್ರಸಿದ್ಧವಾದ ಗೀತೆ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ. ಇಲ್ಲಿ ಹಳೆಯ ನೆನಪುಗಳು ಮನುಷ್ಯನ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನುವ ಕುರಿತಾದಂತಹ ಗೀತೆ ಇದು. ಇಲ್ಲಿ ನೆನಪುಗಳ ಕಾಟ ಇದೆ, ನೋವಿನ ನೆನಪಿದೆ ಮತ್ತು ಭವಿಷ್ಯದತ್ತ ಮುಖ ಮಾಡುವಂತ ಮನಸ್ಸಿದೆ. ಕವಿ ತನ್ನ ಮನಸ್ಸು ಈಗಷ್ಟೇ ಶಾಂತವಾಗಿದೆ, ಎಲ್ಲವನ್ನೂ ಮರೆತು ನಿರಾಳವಾಗಿದೆ ಅಂತ ಹೇಳ್ತಾರೆ. ಅಂತಹ ಸಮಯದಲ್ಲಿ ಯಾವುದೋ ಹಳೆಯ ನೆನಪು ಒಂದ್ ಸಣ್ಣ ನೆಪ ಹುಡ್ಕೊಂಡು ಮತ್ತೆ ಬರಬಾರ್ದು ಅಂತ ವಿನಂತಿ ಮಾಡ್ಕೊಳ್ತಾರೆ. ಕಲ್ಲಿಲ್ಲದಂತಹ ತಿಳಿಯಾದ ಕೊಳದಲ್ಲಿರುವಂತಹ ಮನಸ್ಸನ್ನ ಹಳೆಯ ನೆನಪುಗಳು ಕಲ್ಲು ಎಸೆದ ಹಾಗೆ ಬಂದು ಮತ್ತೆ ಕಲಕಬಾರದು ಅಂತ ಕವಿ ಆಶಯ ಪಡ್ತಾರೆ. ಆ ಹಳೆಯ ಪ್ರೀತಿ ಅಥವಾ ವ್ಯಕ್ತಿಯ ಕಣ್ಣೋಟ ಏನಿತ್ತು, ನಗು ಏನಿತ್ತು, ಅವೆಲ್ಲವೂ ಅವಾಗ ಖುಷಿ ಕೊಡ್ತಿತ್ತು, ಈಗ ಬಾಣದ ಹಾಗೆ ಚುಚ್ತಾ ಇದೆ. ಅಂದೇ ಖುಷಿ ಕೊಟ್ಟಂತಹ ಆ ನೆನಪುಗಳು ಇಂದು ಪ್ರಸ್ತುತ ಈ ಕ್ಷಣದ ನಗುವನ್ನ ಕೊಲ್ಲೋದಕ್ ಪ್ರಯತ್ನ ಮಾಡ್ತಾ ಇದೆ. ಆದ್ರಿಂದ ಅಂತಹ ನೆನಪುಗಳು ಹತ್ರ ಸುಳಿಲೇಬಾರದು ಅಂತ ಕವಿ ಹೇಳ್ತಾರೆ. ಕವಿ ಹಳೆಯದನ್ನ ಸತ್ತ ಭೂತಕ್ಕೆ ಹೋಲಿಸಿದ್ದಾರೆ. ಕಳೆದು ಹೋದಂತಹ ನೋವಿನ ಸಂಗತಿಗಳನ್ನ ಮತ್ತೆ ಅಗದು ತಂದು ಮನಸ್ಸಿನ ಅಂಗಳಕ್ಕೆ ಹಾಕಬೇಡ ಅಂತ ನೆನಪಿಗೆ ಇವರು ಎಚ್ಚರಿಕೆಯನ್ನ ಕೊಡ್ತಾರೆ. ಭವ್ಯವಾದ ಭವಿತವ್ಯದ ಕಡೆಗೆ ಮುಖ ಮಾಡಿ ನಿಂತಿದ್ದೀನಿ, ಹೀಗೆ ಮುಂದೆ ಮುಂದೆ ಸಾಗುವಾಗ ಹಳೆಯ ನೆನಪುಗಳು ಬಂದು ಬೆನ್ನಲ್ಲಿ ಇರಿಬಾರ್ದಲ್ವಾ, ತೊಂದರೆ ಕೊಡಬಾರ್ದಲ್ಲ ಅಂತ ಕವಿ ಕವಿತೆಯಲ್ಲಿ ಒಟ್ಟು ಆಶಯವನ್ನ ಹೇಳ್ತಾರೆ. ಹಳೆಯ ನೆನಪುಗಳನ್ನ ಮರೆತು ಹೊಸ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಬಯಸುವಂತಹ ಮನಸ್ಸಿನ ಸ್ಥಿತಿಯನ್ನ ಈ ಕವಿತೆ ಚಿತ್ರಿಸುತ್ತೆ. ಅಮೃತ ಚಂದ್ರಶೇಖರ್ ಅವರ ಸುಮಧುರವಾದ ಕಂಠದಲ್ಲಿ ಈ ಹಾಡನ್ನ ಕೇಳೋಣ. ಮುಂದೆ ನನ್ನ ಈ 3 ಕವಿತೆಗಳು ಮುಗ್ದಿದೆ. ಮತ್ತೆ ಇನ್ನು ಮತ್ತೊಬ್ಬರಿಗೆ ನಾನು ಅವಕಾಶವನ್ನ ಬಿಟ್ಟುಕೊಟ್ಟು ಅಮೃತ ಅವರ ಹಾಡಿಗಾಗಿ ಸಿದ್ಧವಾಗಿದ್ದೇನೆ.
ಎಲ್ಲ ಮರೆತಿರುವಾಗ ಈಗ ಸಲ್ಲದಲ್ಲಿರುವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದಲ್ಲಿರುವ ಮೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದಲ್ಲಿರುವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಚೆಣಗನ್ನು ತೊಟ್ಟ ಬಾಣದ ಹಾಗೆ ಬಾರದಿರು ನೆನಪೇ. ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಚೆಣವನ್ನು ತೊಟ್ಟ ಬಾಣದ ಹಾಗೆ ಬಾರದಿರು ನೆನಪೇ. ತುಟಿಗಳ ತುಂಬ ನಗೆಯ ಕಾರಣವನ್ನೇ ಹಿರಿದು ಕೊಲ್ಲಲು ಬಳಿಗೆ ಬಾರದಿರು ನೆನಪೇ. ಎಲ್ಲ ಮರೆತಿರುವಾಗ ಈಗ ಸಲ್ಲದ ನಿವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೇ. ಮರೆತಿರುವಾಗ ನಿನ್ನ ಸಲ್ಲದ ನಿವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಸತ್ತ ಭೂತವನೆತ್ತಿ ಹದಿನಂದದಿ ತಂದು ಎನ್ನ ಮನದಂಗಳದಿ ಹಾಕದಿರು ನೆನಪೇ. ಭವ್ಯ ಭವಿತವ್ಯಕ್ಕೆ ಮುಖ ಮಾಡಿ ನಿಂತಿರುವೆ ಕಣ್ಣಲ್ಲಿ ಗಿರಿಯದಿರು ಓ ಚೆನ್ನ ನೆನಪೇ. ಎಲ್ಲ ಮರೆತಿರುವಾಗ ನಿನ್ನ ಸಲ್ಲದ ನಿವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೇ. ಎಲ್ಲ ಮರೆತಿರುವಾಗ ನಿನ್ನ ಸಲ್ಲದ ನಿವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ನೆನಪೇ 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 ನೆನಪೇ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಬಂತು. ಈಗ ಉಷಾರಾಣಿಯವರು ಮುಂದಿನ 3 ಗೀತೆಗಳಿಗೆ ಈ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನಾವೀಗ ನಿಲ್ಲಿಸಿದ್ರೆ ನೀವು ವನಮಾಲಿ ಪುತಿನ ಅವರ ಹಾಡಿಗೆ ಹೋಗ್ತಾ ಇದ್ದೀವಿ. ಅಮೃತ ಮೇಡಮ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಸಾಹಿತ್ಯ ಮತ್ತು ಸಂಗೀತದ ಮಿಶ್ರಣ ಅಂದ್ರೇನೆ ಅದು ಮಧುರವಾದ ದಾಂಪತ್ಯದಂತೆ. ಮುಂದಿನ ಗೀತೆ ನಿಲ್ಲಿಸದಿರು ವನಮಾಲಿ ಕೊಳಲಗಾನವ. ಇದು ಕನ್ನಡದ ಖ್ಯಾತ ಕವಿ ಪೂತಿ ನರಸಿಂಹಾಚಾರ್ ಅವರು ರಚಿಸಿದ ಗೋಕುಲ ನಿರ್ಗಮನ ಎಂಬ ಪ್ರಸಿದ್ಧ ಗೀತ ರೂಪಕದ ಒಂದು ಹಾಡು.
ಶ್ರೀ ಕೃಷ್ಣ ಗೋಕುಲವನ್ನ ತೊರೆದು ಮಧುರೆಗೆ ಹೊರಡುವ ಸಂದರ್ಭದಲ್ಲಿ ಗೋಪಿಕೆಯರು ಮತ್ತು ಗೋಕುಲದ ನಿವಾಸಿಗಳು ಪಡುವ ವಿರಹ ವೇದನೆ ಹಾಗೂ ಶರಣಾಗತಿಯ ಭಾವವನ್ನ ಚಿತ್ರಿಸುವಂತಹ ಕವನ ಇದು. ಲೌಕಿಕ ಜಗತ್ತಿನ ಕಷ್ಟಗಳು ಮತ್ತು ಭವಭೀತಿ ಅಂದ್ರೆ ಸಂಸಾರದ ಭಯವನ್ನ ಮರೆಯಲು ಈ ದೈವಿಕ ಗಾನವೇ ಏಕೈಕ ಮಾರ್ಗವಾಗಿದೆ ಅಂತ ಭಾವಿಸಲಾಗಿದೆ. ಕೃಷ್ಣನ ಕೊಳಲಿನ ನಾದವು ಮಾತ್ರ ನಮಗೆ ಅಭಯವನ್ನ ನೀಡಬಲ್ಲದು. ಮೇಲ್ಪದರದಲ್ಲಿ ವಿರಹ ಗಾನವಾದರೂ ಮನಸ್ಸಿನ ತಳಮಳವನ್ನ ದೂರ ಮಾಡಿ ಪರಮಾತ್ಮನೊಂದಿಗೆ ಒಂದಾಗುವ ಹಂಬಲ ಇಲ್ಲಿ ಎದ್ದು ಕಾಣುತ್ತದೆ. ಚಿಂತಗಳಿಂದ ಕೂಡಿದ ಮನುಷ್ಯನ ಬಾಳಿಗೆ ಕೃಷ್ಣನ ಕೊಳಲಿನ ನಾದವು ಪ್ರವಾಹದಂತೆ ನುಗ್ಗಿ ಬಂದು ಜೀವವನ್ನು ಹಸನುಗೊಳಿಸಲಿ ಎಂಬ ಆಶಯ ಕವಿಯದು. ಮುಂದಿನ ಗೀತೆ ಅಮೃತ ಅವರ ಸಿರಿಕಂಠದಲ್ಲಿ. ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ ನಿಲ್ಲಿಸಿ ಕಳೆಯುವುದೆಂತೋ ಭವಭೀತಿಯ ಕೇಶವ ನಿಲ್ಲಿಸಿ ನೀ ಕಳೆಯುವುದೆಂತೋ ಭವಭೀತಿಯ ಕೇಶವ ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ ಹಿರಿಯರಿಟ್ಟ ನಯದ ನಡೆಯ ಮೀರಿಹೆ ಬಿಂದು ಹುದುಬಯ ಹಿರಿಯರಿಟ್ಟ ನಯದ ನಡೆಯ ಮೀರಿಹೆ ಬಿಂದು ಹುದುಬಯ ನಿನ್ನ ಕೊಳಲು ನೀಡದ ಭಯ ನಿನ್ನ ಕೊಳಲು ನೀಡದ ಭಯ ನಿಟ್ಟಿರುಳೋಳು ಬಂದೆವಯ್ಯ ನಿಟ್ಟಿರುಳೋಳು ಬಂದೆವಯ್ಯ ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ ನಿನ್ನ ಗಾನವು ಅನುರಾಗವು ನಿನ್ನ ಗಾನವು ಅನುರಾಗವು ಬದುಕ ತುಂಬಲು ಅನುಗಾಲವು ಬದುಕ ತುಂಬಲು ಅನುಗಾಲವು ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ ನಿಲ್ಲಿಸಿ ನೀ ಕಳೆಯುವುದೆಂತೋ ಭವಭೀತಿಯ ಕೇಶವ ನಿಲ್ಲಿಸಿ ನೀ ಕಳೆಯುವುದೆಂತೋ ಭವಭೀತಿಯ ಕೇಶವ ನಿಲ್ಲಿಸದಿರು ನೀ ವನಮಾಲಿ ಕೊಳಲಗಾನವಾ ಕೊಳಲಗಾನವಾ.
ನಮಗೂ ಸಹ ನಿಲ್ಲಿಸದರಿ ಅಮೃತ ನಿಮ್ಮ ಈ ಸಿರಿಕಂಠದ ಈ ಹಾಡುಗಳನ್ನ ಅಂತ ಹೇಳೋ ಹಾಗಾಗಿದೆ. ಇನ್ನು ಮುಂದಿನ ಮುಂದಿನ ಕವನ ಎನ್ನ ಕವನ ಅವನ ಕವನ ಎಂಬ ಸುಂದರ ಗೀತೆ. ಶ್ರೀನಿವಾಸ ಎಂಬ ಕಾವ್ಯ ನಾಮದಿಂದ ಖ್ಯಾತಿ ಗಳಿಸಿರುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನವರಾತ್ರಿ ಎಂಬ ಪ್ರಸಿದ್ಧ ಕವನ ಸಂಕಲನದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ. ಎನ್ನ ಕವನ ಅವನ ಕವನ ಎಂಬ ಕವಿತೆಯಲ್ಲಿ ಕವಿಯ ಸೃಜನಶೀಲತೆ ಮತ್ತು ಆ ಕವಿತೆಯ ಮೂಲದ ಬಗ್ಗೆ ಚರ್ಚಿಸುತ್ತದೆ. ಕಾವ್ಯದ ಮೂಲ ದೈವಿಕ ಶಕ್ತಿ ಎಂಬ ಸತ್ಯವನ್ನ ಸಾರಿ ಹೇಳುತ್ತದೆ. ಮಾಸ್ತಿ ಅವರದು ಎಂತಹ ಸೃಜನಶೀಲ ವ್ಯಕ್ತಿತ್ವ ಅಂದರೆ, ಇದು ನನ್ನ ಕವನ ಎನ್ನ ಕವನ ಅಂದುಕೊಂಡರೂ ಕವಿ ಕೇವಲ ಒಂದು ಮಾಧ್ಯಮ ಅಷ್ಟೇ. ವಾಸ್ತವದಲ್ಲಿ ಅದು ಅವನ ಅಂದರೆ ಆ ಪರಮಾತ್ಮನ ಅಥವಾ ಪ್ರಕೃತಿಯ ಕವನವಾಗಿರುತ್ತದೆ. ನನ್ನಲ್ಲಿರುವ ಪ್ರತಿಭೆ ನನ್ನದಲ್ಲ, ಅದು ಭಗವಂತ ಕೊಟ್ಟ ಬಳುವಳಿ. ಆದ್ದರಿಂದ ನಾನು ಬರೆಯುವ ಪ್ರತಿಯೊಂದು ಸಾಲು ಅವನಿಗೆ ಅರ್ಪಿತ ಎಂಬ ಉದಾತ್ತ ಚಿಂತನೆ ಈ ಕವನದಲ್ಲಿದೆ. ಕಲೆಯ ವೈಯಕ್ತಿಕ ಸಾಧನೆಯಲ್ಲ, ಅದು ವಿಶ್ವ ಚೇತನದ ಅಭಿವ್ಯಕ್ತಿ ಎಂಬುದು ಮಾಸ್ತಿಯವರ ಅಭಿಪ್ರಾಯವಾಗಿದೆ. ಕೇಳೋಣ ಅದನ್ನ ಅಮೃತ ಅವರ ಸಿರಿಕಂಠದಲ್ಲಿ. ಶ್ರುತಿ ಎನ್ನ ಕವನ ಅವನ ಕವನ ಎನ್ನ ಕವನ ಅವನ ಕವನ ಎಂದು ನಾವು ಎಂಬುದಿಲ್ಲ. ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ. ಎನ್ನ ಕವನ ಅವನ ಕವನ ಎಂದು ನಾವು ಎಂಬುದಿಲ್ಲ. ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ. ಎನ್ನ ಮನದಿ ಅವನ ಮನದಿ ಎಲ್ಲ ಮನದಿ ನೀನು ಸುಳಿದು ನಿನ್ನ ಕೊಳಲ ನುಡಿಸಲಾಗಿ ಕವನ ಒಪ್ಪದು. ಎನ್ನ ಮನದಿ ಅವನ ಮನದಿ ಎಲ್ಲ ಮನದಿ ನೀನು ಸುಳಿದು ನಿನ್ನ ಕೊಳಲ ನುಡಿಸಲಾಗಿ ಕವನ ಒಪ್ಪದು. ಎನ್ನದೇನು ಅವನದೇನು ಎಲ್ಲವೂ ನಿನ್ನದೆಂದು, ಎನ್ನದೇನು ಅವನದೇನು ಎಲ್ಲವೂ ನಿನ್ನದೆಂದು ಚೆನ್ನ ಕೇಶವಾರಿವ ಎನಗೆ ಕೊಡುವುದು, ಚೆನ್ನ ಕೇಶವಾರಿವ ಎನಗೆ ಕೊಡುವುದು. ಎನ್ನ ಕವನ ಅವನ ಕವನ ಎಂದು ನಾವು ಎಂಬುದಿಲ್ಲ. ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ. ವೀಣೆಯೊಂದು ತಂತಿ ಬಹಳ, ತಂತಿಗಳಲ್ಲಿ ಮನೆಯು ಬಹಳ, ವಾಣಿ ಬರುವುದೊಮ್ಮೆಗೊಂದು ಮನೆಯ ಮೀಟಲು. ವೀಣೆಯೊಂದು ತಂತಿ ಬಹಳ, ತಂತಿಗಳಲ್ಲಿ ಮನೆಯು ಬಹಳ, ವಾಣಿ ಬರುವುದೊಮ್ಮೆಗೊಂದು ಮನೆಯ ಮೀಟಲು. ಕೇಳಬೇಕೆ ಮನೆಗೆ ಮನೆಗೆ ಎಂಬುದಾಗಿ, ಕೇಳಲೇಕೆ ಮನೆಗೆ ಮನೆಗೆ ನಾನು ತಾನು ಎಂಬುದಾಗಿ. ಜಾಣರದನು ವೀಣೆ ನುಡಿಯುವುದೆಂದು ಹೇಳುವರು, ಜಾಣರದನು ವೀಣೆ ನುಡಿಯುವುದೆಂದು ಹೇಳುವರು. ಎನ್ನ ಕವನ ಅವನ ಕವನ ಎಂದು ನಾವು ಎಂಬುದಿಲ್ಲ. ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ.
ಎಲ್ಲರೊಳು ನೀನೇ ಇರುವೆ, ಎಲ್ಲವ ನೀ ವ್ಯಾಪಿಸಿರುವೆ, ಎಲ್ಲ ನಿನ್ನ ಶಕ್ತಿಯಿಂದ ನಡೆಯುವುದು. ಎಲ್ಲರೊಳು ನೀನೇ ಇರುವೆ, ಎಲ್ಲರೊಡನೆ ವ್ಯಾಪಿಸಿರುವೆ, ಎಲ್ಲ ನಿನ್ನ ಶಕ್ತಿಯಿಂದ ನಡೆಯುವುದು. ಹುಲ್ಲಿನಂತೆ ಹಗುರ ನಾವು ಎಲ್ಲ ನೀನೆ ಎಂದು ಹುಲ್ಲಿನಂತೆ ಹಗುರ ನಾವು ಎಲ್ಲ ನೀನೆ ಎಂದು ಅರಿತು ಚೆನ್ನ ಕೇಶವಾರಿವ ಎನಗೆ ಕೊಡುವುದು. ಚೆನ್ನ ಕೇಶವಾರಿವ ಎನಗೆ ಕೊಡುವುದು. ಎನ್ನ ಕವನ ಅವನ ಕವನ ಎಂದು ನಾವು ಎಂಬುದಿಲ್ಲ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ಸನ್ನುತ್ತಾ ನೋಡಲಾಗಿ ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ, ನಿನ್ನ ಕವನವೇ. ಅದ್ಭುತವಾದ ಕವನ ಮತ್ತು ಅದ್ಭುತವಾದ ಗಾಯನ. ಮುಂದಿನ ಗೀತೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ಟರು ಬರೆದಿರುವಂತ ಮಲಗೆನ್ನ ಮುದ್ದು ಮರಿ ಚಿನ್ನ. ಈ ಕವನ ಒಂದು ಸುಂದರವಾದ ಲಾಲಿ ಗೀತೆಯಾಗಿದ್ದು, ತಾಯಿಯೊಬ್ಳು ತನ್ನ ಕಂದನ್ನ ನಿದ್ರೆಗೆ ಜಾರಿಸುವಾಗ ವ್ಯಕ್ತಪಡಿಸುವ ಅಪಾರವಾದ ಪ್ರೀತಿ ಮತ್ತು ವಾತ್ಸಲ್ಯವನ್ನ ಚಿತ್ರಿಸುತ್ತೆ. ನಡುರಾತ್ರಿ ಕಳೆದು ಲೋಕವೇ ಗಾಢ ನಿದ್ರೆಯಲ್ಲಿರುವಾಗ ಕವಿತೆಯಲ್ಲಿ ತಾಯಿ ತನ್ನ ಮಗುವಿಗೆ ಮಲಗಲು ವಿನಂತಿಸುತ್ತಾಳೆ. ಕಣ್ಣಿಗೆ ನಿದ್ದೆ ಆವರಿಸುತ್ತಿದ್ದು ಮಗು ಈ ಸಮಯದಲ್ಲಿ ಆಟವಾಡದೆ ವಿಶ್ರಮಿಸಬೇಕೆಂದು ಆಕೆ ಹಾರೈಸುತ್ತಾಳೆ. ಮಗುವಿನ ಕಣ್ಣುಗಳು ಕಾಂತಿಯ ಚೆಲುವೆಯಂತೆ ಹಾಗೂ ಅದರ ನಗೆ ಬೃಂದಾವನದ ಕೊಳಲಿನ ನಾದದಂತೆ ಮಧುರ ಎಂದು ಕವಿ ವರ್ಣಿಸಿದ್ದಾರೆ. ಮಗುವಿನ ಅತಿ ಮೃದುವಾದ ಪಾದಗಳು ಮತ್ತು ಗೆಜ್ಜೆಯ ನಾದವು ತಾಯಿಯ ಜೀವಕ್ಕೆ ಹಿತ ನೀಡುತ್ತದೆ. ಮಗುವಿನ ಸೌಂದರ್ಯದ ವರ್ಣನೆ ಬಹಳ ಸೊಗಸಾಗಿ ಚಿತ್ರಿತವಾಗಿದೆ. ಮಗುವಿನ ಮೂಗನ್ನ ರಂಭೆಯುತ್ತಿದ್ದಿರಬಹುದೇ ಅಥವಾ ಜಗದಂಬೆಯು ನಗಲು ಕಲಿಸಿರಬಹುದೇ ಎಂದು ತಾಯಿ ಆಶ್ಚರ್ಯ ಪಡ್ತಾಳೆ. ಈ ಮಗು ದೇವಲೋಕದಿಂದ ಬಂದ ಒಂದು ಸುಂದರ ಬೊಂಬೆಯಂತೆ ತಾಯಿಗೆ ಭಾಸವಾಗುತ್ತೆ. ಮಗು ಕೇವಲ ಒಂದು ಶಿಶು ಅಲ್ಲ, ಅದು ತಾಯಿಯ ಜನ್ಮದ ಕನಸು ಮತ್ತು ಜೀವನದ ಆಳದ ದೊಡ್ಡ ಬಯಕೆ. ಪ್ರೀತಿಯನ್ನ ಹೀರಿದ ಕೆಂಪು ತೋಟದ ಪರಿಮಳದಂತೆ ಮಗು ಬೆಳೆದಿದೆ ಎಂಬುದು ಕವಿಯ ಭಾವ. ಒಟ್ಟಾರೆಯಾಗಿ ಈ ಕವನ ಮಗುವಿನ ಮುಗ್ಧತೆ ಮತ್ತು ಅದನ್ನ ಸಾಕಿ ಸಲಹುವಲ್ಲಿ ತಾಯಿ ಅನುಭವಿಸುವಂತ ಪರಮಾನಂದವನ್ನ ಮನೋಜ್ಞವಾಗಿ ಚಿತ್ರಿಸುತ್ತದೆ. ಇದನ್ನ ಕೇಳೋಣ ಅಮೃತ ಅವರ ಸಿರಿಕಂಠದಲ್ಲಿ. ಇದು ರಾಗ ಸಂರಚನೆ ಮಾಡಿರೋದು ನನ್ನ ಗುರುಗಳಾದ ಶ್ರೀಯುತ ಶಿವಮೊಗ್ಗ ವೇಣುಗೋಪಾಲ್ ಅವರು. ನನ್ ಮಗುಗೆ ಒಂದ್ ಹಾಡು, ಈ ಹಾಡು ತುಂಬಾ ಸೂಟ್ ಆಗತ್ತೆ ಅನ್ಸ್ತು, ಅದನ್ನ ಮಲಸಕ್ಕೆ ಅಂತ ಕೇಳಿದೆ. ಅವಾಗ ಈ ಹಾಡು ಟ್ಯೂನ್ ಮಾಡ್ಕೊಟ್ಟು, ಅದಕ್ಕೋಸ್ಕರ ಹಾಡ್ತಿದ್ರಿ. ಮಲಗಿನ ಮುತ್ತು ಮರಿ ಚಿನ್ನ, ನಿತ್ಯನೇ ವರಿಸುತ್ತಿದೆ ಕಣ್ಣ. ಮಲಗಿನ ಮುತ್ತು ಮರಿ ಚಿನ್ನ, ನಿತ್ಯನೇ ವರಿಸುತ್ತಿದೆ ಕಣ್ಣ. ನಡುರಾತ್ರಿ ದಾಟುತ್ತಿದೆ ಗಡಿಯ, ನಡುರಾತ್ರಿ ದಾಟುತ್ತಿದೆ ಗಡಿಯ. ಇರುಳು ಬಿಚ್ಚಿದೆ ಕಪ್ಪು ಜಡಿಯ, ಲೋಕವೇ ಮಲಗಿರಲು ಹೊದ್ದು, ಲೋಕವೇ ಮಲಗಿರಲು ಹೊದ್ದು. ಆಟ ಶುರು ಮಾಡುವುದೇ ಮುತ್ತು, ಮಲಗಿನ ಮುತ್ತು ಮರಿ ಚಿನ್ನ, ನಿದ್ದೆನೇ ಹರಿಸುತ್ತಿದೆ ಕಣ್ಣ. ಮಲಗಿನ ಮುತ್ತು ಮರಿ ಚಿನ್ನ, ನಿದ್ದೆನೇ ಹರಿಸುತ್ತಿದೆ ಕಣ್ಣ. ಕಣ್ಣೇದು ಕಾಂತಿಯ ಚಿಲುಮೆ, ಹುಣ್ಣಿಮೆಗೂ ಇಲ್ಲ ಈ ಹಿರಿಮೆ. ಕಣ್ಣೇದು ಕಾಂತಿಯ ಚಿಲುಮೆ, ಹುಣ್ಣಿಮೆಗೂ ಇಲ್ಲ ಈ ಹಿರಿಮೆ.
ಹನಿಯೂ ಬೃಂದಾವನದ ಕೊಳಲ ಹನಿಯೂ ಮಲಗಿನ್ನ ಮುತ್ತು ಮರಿ ಚಿನ್ನ ನಿತ್ಯವೇ ವರಿಸುತ್ತಿದೆ ಕಣ್ಣ ಮಲಗಿನ್ನ ಮುತ್ತು ಮರಿ ಚಿನ್ನ ನಿದ್ದೆ ವರಿಸುತ್ತಿದೆ ಕಣ್ಣ ಮೂಗುತ್ತಿದ್ದಳು ರಂಪೆ ನಗಲು ಕಲಿಸಿದಳು ಜಗದಂಬೆ ಮೂಗುತ್ತಿದ್ದಳೇನು ರಂಪೆ ನಗಲು ಕಲಿಸಿದಳು ಜಗದಂಬೆ ನನ್ನ ಮಗುವೆ ನಾನೇ ನಂಬೆ ನನ್ನ ಮಗುವೆ ನಾನೇ ನಂಬೆ ದೇವಲೋಕತೆ ಈ ಬೊಂಬೆ ಮಲಗಿನ್ನ ಮುದ್ದು ಮರಿ ಚಿನ್ನ ನಿದ್ದೆನೇ ವರಿಸುತ್ತಿದೆ ಕಣ್ಣ ಮಲಗಿನ್ನ ಮುದ್ದು ಮರಿ ಚಿನ್ನ ನಿದ್ದೆನೇ ವರಿಸುತ್ತಿದೆ ಕಣ್ಣ ಜೀವದಾಳದ ಬಯಕೆ ನೀನು ಜನುಮ ಜನುಮದ ಕನಸು ನೀನು ಜೀವದಾಳದ ಬಯಕೆ ನೀನು ಜನುಮ ಜನುಮದ ಕನಸು ನೀನು ಒಲುಮೆಯಿಂಪನು ಹೀರಿ ಬೆಳೆದ ಕೆಂಪು ತೋಟದ ಕಂಪು ನೀನು ಮಲಗಿನ್ನ ಮುದ್ದು ಮರಿ ಚಿನ್ನ ನಿದ್ದೆನೇ ವರಿಸುತ್ತಿದೆ ಕಣ್ಣ ಮಲಗಿನ್ನ ಮುದ್ದು ಮರಿ ಚಿನ್ನ ನಿದ್ದೆನೇ ವರಿಸುತ್ತಿದೆ ಕಣ್ಣ ಆ ಆ ಆ ಮುಂದಕ್ಕೆ ನಂದನ್ ಅವರೇ. ಧನ್ಯವಾದಗಳು ಮೇಡಮ್. ಮುಂದಿನ 3 ಗೀತೆಗಳಿಗೆ ನಮ್ಮ ಗುರುರಾಜ್ ಶಾಸ್ತ್ರಿ ಅವರು ವಿವರಣೆಯನ್ನ ಕೊಡ್ತಾರೆ. ಮೊದಲನೇದಾಗಿ ಮೇಡಮ್ ಅಮೃತಾ ಚಂದ್ರಶೇಖರ್ ಮೇಡಮ್, ನನಗೆ ಒಂದ್ ಹೇಳ್ಬೇಕು, ನಾವು ಕರೋಕೆ ಇದ್ರೇನೆ ಚೆನ್ನಾಗ್ ಕೇಳಿಸೋದು ಅಂತ ಅನ್ಕೊಳ್ತಾ ಇದ್ದೆ. ಹಾಗೆ ಕೂಡ ಹಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ತುಂಬಾ ಖುಷಿ ಆಯ್ತು ಕೇಳಿ. ಭಾವಗೀತೆಗಳ ಕರಾವಳಿ ಅಲ್ದಿರೋ ಚೆನ್ನಾಗಿರುತ್ತೆ ಸರ್. ಇಲ್ಲ ಮೇಡಮ್, ಹಾಗೆ ನೀವಂತೂ ಹಾಡ್ತಾ ಇದ್ರೆ ಸುಮ್ನೆ ಹಾಗೆ ಕೇಳಿಸ್ಕೊಳ್ತಾರೆ ಅನ್ಸುತ್ತೆ. ನನ್ ಮಾತ್ ಯಾಕೆ ಬೇಕಾಗಿತ್ತು ಅನ್ನಿಸ್ತು ಮಧ್ಯದಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಈ ರವಿ ಕುಸ್ಬಿ ಮೇಲೆ ನನ್ ಕೋಪ ಇದೆ. ಯಾಕೆಂದ್ರೆ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಎಲ್ಲ ಇದ್ದಿದ್ದವ್ರೆಲ್ಲ ಬೇರೆಯವ್ರು ಕೊಟ್ಬಿಟ್ಟಿದ್ದಾರೆ. ಆಧ್ಯಾತ್ಮ ಅಂತದ್ ಮಾತ್ರ ನನಗ್ ಕೊಟ್ಟಿದ್ದಾರೆ. ಅದೇನ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ತಪ್ಪು ಕಲ್ಪನೆ ಇದೆಯೋ ಏನೋ ಅವ್ರಿಗೆ. ಶಾಸ್ತ್ರಿಗಳು ಅಂತ ಇವತ್ತಿನ ಮೊದಲನೇ ಹಾಡು ನನಗ್ ಕೊಟ್ಟಿರೋದು ಹದ ಅಂತ, 4 ತಂತಿಯ ಒಂದು ಕವನ ಸಂಕಲನ ತಗೊಂಡಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ್ದು. ಇದು ಮೇಲ್ನೋಟಕ್ಕೆ ನೋಡಿದಾಗ ಒಬ್ರು ಯಾರೋ ರೈತನಿಗೆ ಹೇಗೆ ಬೆಳೆ ಬೆಳಿಬೇಕು, ಯಾವ ತರ ಸಮಯ ಅವನು ಶ್ರಮ ಹೇಗ್ ಪಡ್ಬೇಕು, ಯಾವ ಸಮಯದಲ್ಲಿ ಇರ್ಬೇಕು, ಅವನು ರೆಡಿಯಾಗಿ ತಯಾರಿರ್ಬೇಕು ಅಂತೆಲ್ಲ ಇರುತ್ತೆ. ಆದ್ರೆ ಒಳ ಅರ್ಥ ಅಂತ ತಗೊಂಡಾಗ, ಯಾಕೆಂದ್ರೆ ಬೇಂದ್ರೆ ಅವರು ಅಂದಾಗ ಆ ಒಳ ಅರ್ಥ ಸ್ವಲ್ಪ ಗಾಢವಾಗೇ ಇರುತ್ತೆ. ಆ ರೀತಿ ತಗೊಂಡಾಗ ಒಂದು ಆತ್ಮ ಸಾಕ್ಷಾತ್ಕಾರ, ಈ ರೀತಿ ಆಗ್ಬೇಕಾದ್ರೆ ನಾವ್ ಎಷ್ಟು ತಯಾರಿರ್ಬೇಕು. ಸುಮ್ನೆ ಏನೋ ನಾನು ಯಾವತ್ತೋ ಒಂದಿನ ಹಾಗೆ ಬಂದ್ಬಿಡುತ್ತೆ ಅಂತಲ್ಲ, ಅದಕ್ಕೆ ಶ್ರಮ ಪಡ್ಬೇಕಾಗಿದೆ. ಅದಕ್ಕೆ ನಾವು ಕಾಯ್ಬೇಕು. ಆ ಸೂಕ್ತ ಸಮಯದಲ್ಲಿ ನಾವು ಯಾವ ತರ ಅದಕ್ಕೋಸ್ಕರ ನಾವು ಪ್ರತಿಸ್ಪಂದಿಸ್ತೀವಿ, ಅದು ಅವಕಾಶ ಕೊಡ್ತಾ ಇರುತ್ತೆ. ಅದನ್ನ ಇಲ್ಲಿ ಕೆಲವು ಸಾಲುಗಳು ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಶುರುವಾಗೋದು, ಬೆದೆಯರಿತು ಹದ ಮಾಡು ಮಣ್ಣ ಮಗನೇ, ಹದವರಿತು ಬಿತ್ತನೆಯ ಮಾಡು ಮಗನೇ ಅಂತ. ನೋಡಿದಾಗ ನೇರವಾಗಿ ಇದು ಏನೋ ರೈತರಿಗೆ ಹೇಳ್ತಾ ಇದಾರೆ ಅಂತ. ಆದ್ರೆ ಆತರ ಅಲ್ಲ. ನಮ್ಮಲ್ಲಿ ಇರುವಂತಹ ಆ ಒಳಗಿನ ಏನಂತ ನೆಗೆಟಿವ್ ಥಾಟ್ಸ್ ಇರ್ಬೋದು, ಅದನ್ನೆಲ್ಲ ಹೇಗೆ ಯಾವ ಸಮಯದಲ್ಲಿ ಹೇಗೆ ತೆಗೆದ್ಬಿಟ್ಟು ಅದನ್ನೆಲ್ಲ ನಾವು ಕಾಯ್ತಾ ಇರ್ಬೇಕು ಆ ಭಗವಂತನ ಪ್ರೇರಣೆಗೆ, ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಏನೋ ತೋರಿಸುತ್ತೆ.
ಇನ್ನೊಂದು ಮಣ್ಣಿನೊಳು ಮಣ್ಣಾಗಿ ಮಣ್ಣ ಹದವನ್ನರಿತು ಕಣ್ಮುಚ್ಚಿ ನೋಡಿದರೆ ಕಾಣುವುದು ಗುಟ್ಟು. ನಂಗೆ ತುಂಬಾ ಇಷ್ಟವಾದ ಸಾಲಿದು. ಅದು ಹಾಗೇನೆ ಒಂದು PS ಚಂದ್ರಶೇಖರ್ ಅವರು ಬರೆದಾಗ ಒಂದ್ ಕಡೆ ಬರ್ದಿದ್ರು ಇದರಲ್ಲಿ ಉಪದೇಶ ಸಾರದಲ್ಲಿ, ಅಂದ್ರೆ ಭೂಮಿಯ ಸಮುದ್ರವನ್ನ ಆಳಲು ಹೋದಂತಹ ಒಂದು ಮಣ್ಣಿನ ಬೊಂಬೆ ಏನಾಗತ್ತೆ ಅಂತ ಅದ್ರೊಳಗೆ ಒಂದಾಗತ್ತೆಲ್ಲ, ಅದೇ ರೀತಿ ಒಂದು ಏನಂತಾರೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಕೂಡ ಅಂತ. ನನಗೆ ತುಂಬಾ ಇಷ್ಟವಾದ ಕವನ ಇದು. ಬಹುಶಃ ನಾನು ಮುಂಚೆನ ಓದಿದ್ದೆ, ಆದ್ರೆ ಅಷ್ಟೊಂದು ಕೂಲಂಕಷ ಇದೇ ಕವನ ಅಂತ ಓದಿರ್ಲಿಲ್ಲ. 4 ತಂತಿ ಸಾಕಷ್ಟು ಓದ್ತಾ ಇದ್ದೆ. ಇವಾಗ ಇದೊಂದು ಅವಕಾಶ ಸಿಕ್ತು ಇದನ್ನ ಒಂದ್ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ. ಈಗ ಹಾಡನ್ನ ನಾವು ಅಮೃತ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ ಕೇಳೋಣ. ಈ ಹಾಡು ನಾನೇ ರಾಗ ಸಂಯೋಜನೆ ಮಾಡಿದ್ದೀನಿ. ಬೆದಿಯರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದ ಬೆದಿಯ ನರಿತಂತ ಹೃದಯವಾಸಿ. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದ ಬೆದೆಯ ನರಿತಂತ ಹೃದಯವಾಸಿ. ಗರ್ವಗ್ರಹಿಕೆಗಳೆಂಬ ಹುಲ್ಲುಗರಿಕೆಗಳಿಂದ ಸರ್ವವೂ ಕೆಟ್ಟುವುದು ನಟ್ಟು ಬೆಳೆದು. ಗರ್ವಗ್ರಹಿಕೆಗಳೆಂಬ ಹುಲ್ಲುಗರಿಕೆಗಳಿಂದ ಸರ್ವವೂ ಕೆಟ್ಟಿ ಹೋದು ನಟ್ಟು ಬೆಳೆದು. ಪರದಿಂದ ಬರುವಂತೆ ಬರುವ ಸುಗ್ಗಿಯಗಳನ್ನು ಪರದಿಂದ ಬರುವಂತೆ ಗುರುವೆ ಮಾಡೋ, ಕಲ್ಪತರುವೆ ಮಾಡೋ, ಗುರುವೆ ಮಾಡೋ, ಕಲ್ಪತರುವೆ ಮಾಡೋ. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದ ಬೆದೆಯ ನರಿತಂತ ಹೃದಯವಾಸಿ. ಕಾಡಿನಂದದಿ ಕರೆಯು ಕಲ್ಲಿನಂದದಿ ಎದೆಯು, ಕಾಡಿನಂದದಿ ಕರೆಯು ಕಲ್ಲಿನಂದದಿ ಎದೆಯು, ಕಾಡುವುದು ಇರುಳು ಮಾಡಿದ್ದ ಬೇಸಾಯ ಮಣ್ಣುಗೂಡುವುದಯ್ಯೋ, ಮಾಡಿದ್ದ ಬೇಸಾಯ ಮಣ್ಣುಗೂಡುವುದಯ್ಯೋ, ಮಾಡಬೇಕೆಂದ ಸಾಲದಯ್ಯ, ಮಾಡಬೇಕೆ ಕೈ ಸಾಲದಯ್ಯ, ಕೈ ಸಾಲದಯ್ಯ. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದ ಬೆದೆಯ ನರಿತಂತ ಹೃದಯವಾಸಿ. ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು, ಹದ ಬೆದೆಯ ನರಿತಂತ ಹೃದಯವಾಸಿ, ಹೃದಯವಾಸಿ, ಹೃದಯವಾಸಿ. ಮೇಡಮ್ ತುಂಬಾ ಧನ್ಯವಾದಗಳು.
ಅದ್ಭುತವಾಗಿದೆ ಮೇಡಮ್, ಸಂಗೀತ ಒಂದ್ ನಿಮಿಷ. ಸಂಯೋಜನೆ ಕೂಡ. ಇನ್ನು ಹಾ. 2 ಹಾಡುಗಳಿದೆ ನಿಮ್ಮ ಲಿಸ್ಟ್ ಅಲ್ಲಿ. ಒಂದು ಯಾವ ಮೋಹನ ಮುರಳಿ, ಒಂದು ಅಮ್ಮ ನಿನ್ನ ಯಾದಲ್ಲಿ. ನಾನು ಒಂದು ಹಾಡು ಮಾತ್ರ ಈಗ ಅವಕಾಶ ಕೊಟ್ಟು ವಂದನಾರ್ಪಣೆಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ 7:15 ಮುಗಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಜನರಿಗೆ ನಿಮ್ ಹಾಡು ಕೇಳ್ಬೇಕು ಅಂತ ಇಷ್ಟ ಇದೆ, ನನಗೆ ಗೊತ್ತು. ಆದ್ರೆ ಕೇಳಿ, ಇನ್ನೊಂದ್ ಕಾರ್ಯಕ್ರಮ ನಿಮ್ದು ಹಾಕೋಣ. ಆದ್ರೆ ಒಂದೇ ಹಾಡನ್ನ ಮುಗಿಸ್ತಾ ಇದ್ದೀನಿ. ನೀವು ಯಾವ ಹಾಡು ಬೇಕು ಅನ್ನೋದು ಹೇಳಿ, ಗುರು ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್. ಸರ್, ನಿಮ್ಮ ಸೆಲೆಕ್ಷನ್ ಯಾವ್ದು ಹೇಳಿದ್ರೆ ನಾನು ಹಾಕ್ತೀನಿ. ಗುರು ಅವ್ರ ಸೆಲೆಕ್ಷನ್ ಆಗಾರೆ. ಗುರು ಯಾವ 2ರಲ್ಲಿ ಯಾವ ಹಾಡು ಬೇಕು ನೀವು ಹೇಳಿ, ಅದನ್ನ ಅವ್ರು ಹಾಡು. ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ರವಿ ಅವ್ರಿಗೆ ನನಗೆ ಆಗಲ್ಲ ಅಂತ, ಅದಕ್ಕೆ 3 ಹಾಡಲ್ಲೂ 1 ಹಾಡು ಕಟ್ ಮಾಡ್ಬಿಟ್ಟು. ಇರ್ಲಿ ಮೇಡಮ್, ನಾನು ಯಾವ ಮೋಹನ ಮುರಳಿ ಕರೆಯಿತು ಅದ್ರ ಬಗ್ಗೆನೆ, ಅದು ಗೋಪಾಲಕೃಷ್ಣ ಅಡಿಗಾರದು. ಇದ್ರದ್ದು ನನ್ಗೆ ಅನುಭವ ಅಂದ್ರೆ 3 ಸ್ಟೇಜ್ ಅಲ್ಲಿ ಆಗಿದೆ. ಒಂದು ರತ್ನಮಾಲಾ ಪ್ರಕಾಶ್ ಅವ್ರದ್ದು ಅವಾಗ ಕೇಳಿದ್ವಿ, ಅದು ಏನೋ ಒಂದು ಓಕೆ, ಇದು ಅರ್ಥ ಏನೋ ಹೀಗಿದೆ ಅನ್ನೋ ತರ ಇತ್ತು. ಆಮೇಲೆ ಅದು ಪಿಕ್ಚರ್ ಅಲ್ಲಿ ಅಮೆರಿಕಾದಲ್ಲಿ ಯೂಸ್ ಮಾಡಿದಾಗ ಬೇರೆ ರಾಗ ಹಾಕ್ಬಿಟ್ಟೆ ಹಾಡಿದ್ರೆ ಅದನ್ನ. ಆದ್ರೆ ಆ ಸನ್ನಿವೇಶಕ್ಕೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ರು ಅಂದಾಗ ಇವಾಗ ಬಹುಶಃ ಹಾಡ್ ಕೇಳಿದ್ರೆ ಬರೀ ಆ ಸನ್ನಿವೇಶನೇ ಹಾಕಕ್ ಬರುತ್ತೆ, ಆತರ ಆಗುತ್ತೆ. ಆದ್ರೆ ಇತ್ತೀಚೆಗೆ ಅವ್ರದ್ದು ಅಡಿಗಾರದ್ದು ಯಾವ್ದೋ ಪುಸ್ತಕ ಓದ್ತಾ ಇದ್ದಾಗ ಈ ಹಾಡನ್ನ ಅವರು ಬುದ್ಧನ ಸಾರನಾಥಲ್ಲಿ ಬುದ್ಧನ ಮುಂದೆ ಕೂತ್ಕೊಂಡ್ ಬರ್ದಿರತ್ತೆ. ಯಾವ ಮೋಹನ ಮುರಳಿ ಕರೆಯಿತು ದೂರತಿರು ಆತ. ಅವಾಗ ಅದನ್ನ ಓದಿದ್ರೆ, ಇದು ಒಂದೊಂದು ಓದಿದ್ರೆ ಹೂ ಹಾಸಿಗೆ, ಚಂದ್ರ ಚಂದನ, ಬಾಹುಬಂಧನ, ಚುಮ್ಮನ ಇವೆಲ್ಲ ನೋಡಿದಾಗ ಓ ಹಾಗಾದ್ರೆ ಬುದ್ಧ ಬಿಡ್ಸ್ಕೊಂಡ್ ಬಂದಿದ್ದ ಇದು ಅನ್ನೋ ತರ ಒಂದು ಹೊಸ ಅರ್ಥ ಬರ್ತಾ ಇತ್ತು. ಈ ರೀತಿ ಆಯ್ತು. ಆಮೇಲೆ ಅದರಲ್ಲಿ ಕೆಲವು ಸಾಲುಗಳು ಹಾಡಲ್ಲಿ ಉಪಯೋಗಿಸಿಲ್ಲ. ಉದಾಹರಣೆಗೆ, ಬರಿ ಬಯಕೆಯ ಬಿಸಿಲ ಕುದುರೆಯ ಬೆನ್ನ ಹತ್ತಿ ನೀ ಸುಸ್ತಾಗಿ ಹೇಯ, ಅದಕ್ಕೆ ಈ ಹಸಿರು ಹಸಿರ ಕಾಡಿನ ತಂಪು ತಂಗಾಳಿ ತಣ್ಣಗೆ ಸವರಿದೆಯಾ ಅಂತ ಒಂದಿದೆ. ಇನ್ನೊಂದು ತುಂಬಾ ಚೆನ್ನಾಗಿದೆ, ಕಣ್ಣೆದುರಿಗೆ ಕಂಡ ಈ ಲೋಕದ ಸತ್ಯವೇ ನಿನಗೆ ಸಾಕರಿಸಿದೆಯೇ, ಅದಕ್ಕೆ ಆ ಕಾಣದ ಲೋಕದ ಕನಸಿನಲ್ಲಿ ನೀ ಕಳೆದು ಹೋಗಿಯೇಯ ಅಂತ. ಇದು ಮೂಲ ಕವನದಲ್ಲಿ ಇವೆಲ್ಲ ಇರುವಂತ ಸಾಲುಗಳು. ಇವರು ಬಹುಶಃ ಭಾವಗೀತೆಗೆ ಇದು ಚೆನ್ನಾಗಿದೆ ಅಂತ ಇಷ್ಟು ಸಾಲುಗಳು ಉಪಯೋಗಿಸ್ಕೊಂಡಿದ್ದಾರೆ ಅನ್ಸುತ್ತೆ. ನನಗೆ ತುಂಬಾ ಇಷ್ಟವಾದಂತಹ ಸಾಲು ಇದರಲ್ಲಿ ಅಂದ್ರೆ ಮುಖ್ಯವಾಗಿ ಇದು ಹೇಳ್ತಾರೆ, ಅದು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಳಿಯುವುದೇ ಜೀವನ. ಯಾವ್ದಾದ್ರು ಹೊಸ ವಸ್ತು ಕೊಂಡ್ಕೋಬೇಕು ಅಂತ ಅನ್ಸ್ದಾಗ ಮೊದಲು ಈ ಲೈನ್ ನ ಮನಸ್ಸಲ್ಲಿ ಹೇಳ್ಕೊಳ್ತೀನಿ, ಅಲ್ಲಿಗೆ ಕೊಂಡ್ಕೊಳೋದು ಬೇಡ ಅನ್ಸ್ಬಿಡುತ್ತೆ. ಆ ತರ ತುಂಬಾ ಇಷ್ಟವಾದ ಹಾಡು. ಬಹುಶಃ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಸುಮ್ನೆ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಭಾವಗೀತೆಗಳೆಲ್ಲ. ಅದರಲ್ಲಿ ಜಾಸ್ತಿ ಸಲ ಪ್ರಾಕ್ಟೀಸ್ ಮಾಡಿರುವಂತ ಹಾಡಂದ್ರೆ ಇದೇನೆ ನನಗೆ ತುಂಬಾ ಇಷ್ಟವಾದ ಹಾಡು. ಈಗ ಈ ಹಾಡನ್ನ ಕೇಳೋಣ, ಅಮೃತ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೇತೋ ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಸಪ್ತ ಸಾಗರದಾಚೆಯೆಲ್ಲೋ ಸುಪ್ತ ಸಾಗರ ಕಾದಿದೆ, ಮಲೆಯ ದಳೆಗಳ ಇಂದು ಇಲ್ಲಿಗೂ ಆಯಿತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟ
ಕರಣಗಣದಿ ರಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ ಇರುವುದೆಲ್ಲವ ಬಿಟ್ಟು ಇರದು ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಸೊಗಸಾಗಿತ್ತು. ನನಗೆ ಗೊತ್ತು ನಮ್ಮ ಶಿಕ್ಷಕರು ಇನ್ನೂ ಕೇಳ್ಬೇಕು ಅಂತ ಹೇಳ್ಬಿಟ್ಟು ವೇದಿಕೆಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ ಗೊತ್ತು. ಬೇಕಾದ್ರೆ ಇನ್ನೂ ಒಂದ್ಸರಿ ನಿಮ್ಮ ಕಾರ್ಯಕ್ರಮವನ್ನು ನಾವು ಇಡ್ತೀವಿ, ಯಾಕಂದ್ರೆ 7:15 ಒಳಗೆ ಮುಗಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಎಂ ಮಲ್ಲಿಕಾರ್ಜುನ ಸರ್ ಏನೋ ಹೇಳ್ಬೇಕು ಅಂತಿದ್ದಾರೆ, ಅವರು ಹೇಳೋದ್ ಮುಗಿಸಿದ್ರೆ ನಾನು ವಂದನಾರ್ಪಣೆಗೆ ಕಾರ್ಯಕ್ರಮ ಕೊಡ್ತೀನಿ. ಮಲ್ಲಿಕಾರ್ಜುನ ಸರ್. ಇಲ್ಲ, ಆಕ್ಚುಲಿ ನಾನು ಇದು ಇಮೋಜಿ ಹಾಕಕ್ಕೆ ಹೋದೆ ಅಷ್ಟೇ, ನಾನೇನು ಇಲ್ಲ. ಕಾರ್ಯಕ್ರಮ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಅಭಿನಂದನೆ. ನನ್ ಗೊತ್ತು ಈಗ ಮಾತಾಡಿ ಕೊಟ್ರೆ ಬಹಳಷ್ಟು ಜನ ಅಮೃತ ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ತಾರೆ. ಯಾರಾದ್ರೂ ಒಬ್ರು ಮಾತಾಡ್ಬಹುದು ಅನ್ಸುತ್ತೆ. ಹುಷಾರಾಣಿ ಮೇಡಮ್, ನೀವೇ ಹೇಳ್ತೀರಾ ಅಥವಾ ಬೇರೆ ಯಾರಾದ್ರೂ ಒಬ್ರು ಮಾತಾಡಿ? ಇನ್ನೊಬ್ಬರಿಗೆ ಅವಕಾಶ ಕೊಡಿ ಸರ್, ಇನ್ನೊಬ್ರು ಯಾರಾದ್ರೂ ಮಾತಾಡ್ಲಿ. ಆಕ್ಟಿವ್ ಇರ್ತಾರೋ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿ ಕರೆದಾಗ ಭಾವ ಪರವಶರಾಗಿದ್ದೀವಿ, ಕಣ್ಣಲ್ಲಿ ಮಾಲ್ತಿ ಮೇಡಮ್ ಇದಾರಲ್ಲ, ಅವರು ಹಾಡುಗಾರ್ತಿಯರೇ. ದಯವಿಟ್ಟು 1 ನಿಮಿಷ ನಮ್ಮ ಅಮೃತ ಚಂದ್ರಶೇಖರ್ ಅವ್ರ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮಾಲ್ತಿ ಮೇಡಮ್. ಸರ್, ಸುಲಲಿತವಾಗಿ ಕಂಠಶ್ರೀ ತುಂಬಾ ಚೆನ್ನಾಗಿದೆ ಸರ್. ಭಾವಗೀತೆನಲ್ಲಿ ಮುಖ್ಯ ಬೇಕಾಗಿರೋದೇನೆ ಕಂಠದ ಭಾವ, ಏರುಪೇರುಗಳು ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಇನ್ನು ಕೇಳೋಣ ಅನ್ನೋ ಹಂಗಿತ್ತು. ಪ್ರತಿಯೊಂದು ಪದ ಉಚ್ಚಾರಣೆ ತುಂಬಾ ಮುಖ್ಯ ನಮಗೆ, ಹಾಡು ಹೇಳೋರಿಗೆ. ಮತ್ತೆ ಭಾವ ಉಚ್ಚಾರಣೆ ಎರಡೂನು ಸಂಯಮ ಆಗ್ಬೇಕು ಅಂತಂತಂದ್ರೆ ಅದಕ್ಕೆ ಸಾಕಷ್ಟು ಪಾಂಡಿತ್ಯ ಬೇಕು. ಅದು ತುಂಬಿದೆ ನಿಮ್ಮಲ್ಲಿ, ತುಂಬಾ ಚೆನ್ನಾಗಿ ಪ್ರಸ್ತುತಿ ಮಾಡಿದ್ದಾರೆ. ಲೀಲಾ ವಾಸುದೇವ್ ಮೇಡಮ್ ಅವ್ರೇನೋ ಮಾತಾಡ್ತೀವಿ ಅಂತ ಕೇಳ್ತಿದ್ದಾರೆ, ಅವ್ರಿಗೆ ಅಷ್ಟೇ ಅವಕಾಶ. ಮುಂದೆ ನಾನು ವಂದನಾರ್ಪಣೆ ಕೊಡ್ತೇನೆ. ಸರ್, ಅವರ ಸೆಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಸರ್. ಪ್ರತಿ ಹಾಡುನು ನಾನು ಎಂಜಾಯ್ ಮಾಡಿದ್ದೀನಿ, ಯಾಕಂದ್ರೆ ನನ್ಗೂ ಫೇವ್ರೆಟ್ ಹಾಡುಗಳೇ ಇದೆಲ್ಲ. ಒಂದು ಕಾಲದಲ್ಲಿ ಹಾಡ್ತಿದ್ದೆ, ಮಾಲ್ತಿಗ್ ಗೊತ್ತು. ಈಗ ಹಾಡ್ ನಿಲ್ಸ 20 ವರ್ಷ ಆಗ್ತಾ ಬರ್ತಿದೆ. ಆಮೇಲೆ ಪುತಿನ ಅವರ ಗೋಕುಲ ನಿರ್ಗಮನ, ಅವರು ಮಗಳು ನನ್ನ ಕ್ಲಾಸ್ಮೇಟ್ ಅಲ್ಮೇಲು ಅಂತ ಅಮೆರಿಕಾಲಿದ್ದಾಳೆ. ಅವ್ರ ಜೊತೆಲಿ ಅವ್ರ ಮನೆಗೆ ಸದಾ ಹೋಗಿರ್ತಾ ಇದ್ದೆ. ನಮ್ಮ ಮಲ್ಲೇಶ್ವರದವ್ರೆ ಸರ್ ಅವರು. ಅದರಿಂದ ಗೋಕುಲ ನಿರ್ಗಮನ ಫುಲ್ ಓದಿದ್ದೆ. ಅದನ್ನ ಇವರು ಎಷ್ಟೊಂದ್ಸಲಿ ಅದನ್ನ ರೂಪಕ ಮಾಡ್ಸಿರೋದನ್ನ ನೋಡಿದೀನಿ. ಅವ್ರ ಆ ಹಾಡು ತುಂಬಾ ಇಷ್ಟ ಆಯ್ತು. ಒಟ್ಟಲ್ಲಿ ದಿ ಬೆಸ್ಟ್ ಕಾರ್ಯಕ್ರಮ ಅಂತ ಹೇಳ್ಬೋದು ಸರ್. ತುಂಬಾ ಧನ್ಯವಾದಗಳು. ಹಾಡು ಬೇಕು ಅಂತ ಕೇಳ್ತಿರ್ಬೋದು, ಆದ್ರೆ ಏನು ಅಂದ್ರೆ ನಮ್ಮ ರವಿಶಂಕರ್, ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಹೇಳ್ತಾ ಇದ್ದಾರೆ, ಯಾವಾಗ್ಲೂ ಊಟವನ್ನ ಇನ್ನೂ ಒಂದು ತುತ್ತು ಬೇಕು ಅಂದಾಗ್ಲೇ ಮುಗಿಸ್ಬೇಕಂತ. ಅದೇ ರೀತಿ ಕೂಡ ಹಾಡುಗಳನ್ನ ಇನ್ನೆರಡು ಹಾಡು ಕೇಳಬೇಕು ಅಂತಿದ್ದಾಗಲೇ ಕಾರ್ಯಕ್ರಮ ಮುಗಿಸ್ಬೇಕು. ಅವಾಗ ಅವ್ರಿಗೂ ಒಂದು ಖುಷಿ, ನಮಗೂ ಒಂದು ಖುಷಿ, ಮತ್ತೆ ಕೇಳಬೇಕು ಅನ್ನೋ ಒಂದು ಆಸೆಯನ್ನ ಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮದ ಅಂತ್ಯಕ್ಕೆ ಬರ್ತಾ ಇದ್ದೀನಿ ನಾನು. ನಮ್ಮ 25ನೇ ಕಾರ್ಯಕ್ರಮ ಏನಾದ್ರು ವಿಶೇಷ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ನಮ್ ಚಂದ್ರಶೇಖರ್ ಸರ್ ಈ 25 ಕಾರ್ಯಕ್ರಮಗಳಿಗೆ ಮೇಡಮ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಮಿಸಸ್ ಬರಹಗಾರರಾದ್ರಿಂದ ಅವರಿಗೆ ಯಾವಾಗ್ಲೂ ಮೈಕ್ ಕೊಟ್ಟು ಕರೆಕ್ಟ್ ಆಗಿ ಅವ್ರಿಗೆ. ಮತ್ತೆ ನಾನು ಅವ್ರ ಮಿಸಸ್ಸಿಗೆ ತಮಾಷೆ ಮಾಡ್ತಾ ಇರ್ತೀನಿ, ಪ್ರತಿಯೊಬ್ಬ
ಸಕ್ಸಸ್ಫುಲ್ ಕಥೆಗಾರ್ತಿ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ನೋದಕ್ಕೆ ನಮ್ಮ ಚಂದ್ರಶೇಖರ್ ಅವರು ಉದಾಹರಣೆ ಅನ್ನೋ ಇವತ್ತು ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ. ವಂದನಾರ್ಪಣೆಯನ್ನ ಮಾಡ್ಬೇಕು ಅಂತ ಚಂದ್ರಶೇಖರ್ ಅಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಎಲ್ಲ ಆತ್ಮೀಯ ಬಂಧುಗಳೇ, ನಿಮಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ಬರುತ್ತಿದ್ದೇವೆ. ಈ ತಿಂಗಳ ಬೆಳಕಿನ ಬೆಳ್ಳಿ ಹಬ್ಬದ ಇಂದಿನ ಭಾವಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಶ್ರೋತೃಗಳಿಗೆ ಹಾಗೂ ಅತಿಥಿಗಳಿಗೆ ವಂದಿಸುವ ಕೆಲಸ ಇಂದು ನನ್ನದಾಗಿದೆ. ಇದುವರೆಗೂ ಪ್ರತಿ ತಿಂಗಳು ಸಂಗೀತ, ಸಾಹಿತ್ಯ, ವಿಜ್ಞಾನ, ಬ್ಯಾಂಕಿಂಗ್ ಇತ್ಯಾದಿ ಕ್ಷೇತ್ರಗಳ ಪರಿಣಿತ ಪ್ರತಿಭಾವಂತರ ಪರಿಚಯಗಳಿಂದ 25 ವಸಂತಗಳನ್ನು ಇಂದು ದಾಟಿದ ಸಂಭ್ರಮ ನಮ್ಮದಾಗಿದೆ. ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯು ಸದಸ್ಯರಿಗೆ ಸದಾಕಾಲ ಸಜ್ಜನರ ಸಹವಾಸ, ಹೆಜ್ಜೇನಿನಂತೆ ಸಾಹಿತ್ಯ ಸಮಾರಾಧನೆ, ಉನ್ನತ ಚಿಂತನೆಗಳನ್ನು ಶ್ರೀ ಶ್ರೀ ರವೀಂದ್ರ ಹಾಗೂ ಶ್ರೀ ರವಿ ಕುಸುಬಿಯವರ ನೇತೃತ್ವದಲ್ಲಿ ಸತತವಾಗಿ ನೀಡುತ್ತಾ ಬರುತ್ತಿದೆ. ಒಂದೊಂದು ಕಾರ್ಯಕ್ರಮಗಳು ವಿಭಿನ್ನವಾಗಿ ಮೂಡಿ ಬರುತ್ತಿರುವುದು ಭಾವಯಾನದ ವಿಶೇಷ. ಇಂದಿನ ಬೆಳ್ಳಿ ಹಬ್ಬದ ಭಾವಯಾನದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಸುಮಧುರ ಗಾನದಿಂದ ಸುಶ್ರಾವ್ಯವಾಗಿ ಹಾಡಿ ಎಲ್ಲರನ್ನೂ ರಂಜಿಸಿದ ಶ್ರೀಮತಿ ಅಮೃತಾ ಚಂದ್ರಶೇಖರ್ ಅವರಿಗೂ ಹಾಗೂ ಭಾವಗೀತೆಗಳ ಭಾವವನ್ನು ಮನಮುಟ್ಟುವಂತೆ ವಿವರಿಸಿದ ಶ್ರೀ ಶ್ರೀ ಪ್ರಕಾಶ್, ಶ್ರೀಮತಿ ಶುಭಶ್ರೀ ಪ್ರಸಾದ್, ಶ್ರೀಮತಿ TR ಉಷಾರಾಣಿ ಹಾಗೂ ಶ್ರೀ ಗುರುರಾಜ ಶಾಸ್ತ್ರಿ ಅವರುಗಳಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಸ್ತಾವನೆ ಮಾಡಿದ ವೇದಿಕೆಯ ಸಂಚಾಲಕರಾದ ಶ್ರೀ ಶ್ರೀ ರವೀಂದ್ರ ಅವರಿಗೂ, ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆ ಮಾಡಿದ ಶ್ರೀ ಗುರುರಾಜ ಶಾಸ್ತ್ರಿ ಹಾಗೂ ಶ್ರೀ ಗುರುಪ್ರಸಾದ್ ಹಾಲ್ಕುರ್ಕಿ ಅವರಿಗೂ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಎಂದಿನಂತೆ ಪ್ರತಿ ತಿಂಗಳು ತಪ್ಪಿಸದೆ ಹುಣ್ಣಿಮೆಯ ಚಂದ್ರನಂತೆ ನಮ್ಮನ್ನೆಲ್ಲ ತಮ್ಮ ಹೊಸ ಹೊಸ ಪರಿಚಯಗಳ ಮೂಲಕ ಕಾರ್ಯಕ್ರಮ ನಿರ್ವಹಿಸುತ್ತಾ ಬಂದಿರುವ ತರುಣ ಉತ್ಸಾಹಿ ಶ್ರೀ ರವಿ ಕುಸುಬಿಯವರಿಗೂ ಹಾಗೂ ಈ ಕಾರ್ಯಕ್ರಮಗಳ ಇಂದಿನ ಶಕ್ತಿಯಾಗಿರುವ ಶ್ರೀ ಶ್ರೀ ರವೀಂದ್ರ ಅವರಿಗೂ ಅನಂತ ಧನ್ಯವಾದಗಳು. ಇದುವರೆಗೂ ನೀವೆಲ್ಲರೂ ಸಹೃದಯದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಅನಂತ ವಂದನೆಗಳು. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಅತ್ಯಂತ ವಿಷಯಗಳನ್ನ ನೀವು ವಿವರಿಸಿ ಹೇಳಿದ್ದೀರಿ. ತುಂಬಾ ಧನ್ಯವಾದಗಳು ಚಂದ್ರಶೇಖರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್, ಧನ್ಯವಾದಗಳು. ಏನೋ ಹೇಳ್ತಾ ಇದ್ದೀರಾ? ಇಲ್ಲಲ್ಲ, ಸರಿ ಸರ್, ಧನ್ಯವಾದಗಳು. ಎಲ್ಲವನ್ನೂ ಚಂದ್ರಶೇಖರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅನ್ಕೊಂಡಿದೀನಿ. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಬೇಕು. ನನಗೆ ಅಮೃತ ಚಂದ್ರಶೇಖರ್ ಅವರ ಒಂದು ಹೆಸರನ್ನು ಕೊಟ್ಟವ್ರು KN ಮಹಾಬಲಾಸ್ ಅವರು, ಅವ್ರಿಗೂ ಕೂಡ ನಮ್ಮ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲ ನಾವು ಇಂಥ ಒಂದು ಸುಶ್ರಾವ ಗೀತೆಯನ್ನ ಈ 1.25 ಗಂಟೆಗಳ ಕಾಲ ಕೇಳಕ್ಕೆ ಆಗ್ತಾ ಇರ್ಲಿಲ್ಲ. ಮೇಡಮ್, ನಾವೆಲ್ಲರೂ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಕಾರ್ಯಕ್ರಮವನ್ನ ಎಂಜಾಯ್ ಮಾಡ್ತೀವಿ. ಮತ್ತೆ ನಿಮ್ಮ ಹಾಡುಗಳನ್ನ ಕೇಳಲಿಕ್ಕೆ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಅವಕಾಶ ಮಾಡಿಕೊಡೋದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಮುಂದಿನ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗಬೇಕು ಅಂತ ನಿಮ್ಮೆಲ್ಲರ ಕೋರ್ಕೋತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗುರುರಾಜ್ ಸರ್, ಗುರುರಾಜ್ ಶಾಸ್ತ್ರಿ ಇವ್ರನ್ನ ರೆಕಾರ್ಡಿಂಗ್ ಇದ್ರೆ ಬಂದ್ ಮಾಡ್ಬೋದು.